जन्माद्यस्य यतोन्मयादितरतश्चार्थेष्वभिघ्नस्वरान् तेने ब्रह्महृदाय आदिकवये मुह्यन्ति यं सूरयः तेजो वारिधां यथा विनिमयो यत्र सर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानीतिर्षितमो बन्धमोक्षाश्च यस्मात् अस्य श्री ब्रह्मरुद्रप्रभृति सुरनरद्वीषशत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महान्तम्। ಈಗ ಸೇವಾ ಪ್ರಕರಣ. ನಮೋ ಪರಸ್ಮೈ ಪುರುಷಾಯ ಭೂಯಸೇ ಸದುದ್ಭವಸ್ಥಾನ ವಿರೋಧವೀಲಯ ಗೃಹೀತಶಕ್ತಿತ್ರತಯಾಯ ದೇಹಿನಾಂ ಅಂತರ್ಹೃದಯಾನುಪಲಭ್ಯವತ್ಮನೇ. ಮಹತ್ ಸಮಾಗಮ ಆಯಿತು. ಮಹತ್ ಸಮಾಗಮ ಆದಮೇಲೆ ಅದರ ಸೇವೆಯನ್ನು ಮಾಡಬೇಕು. ಮಹತ್ ಸೇವಾ ಪ್ರಕಾರ ಪ್ರಶಂಸಾ ಪ್ರಕರಣ ಅಂತ ಹೇಳ್ತಾರೆ. ಯನ್ಮಾಯಯ ಗುರುಗುಣಕರ್ಮ ನಿಬಂಧನೆಸ್ಮಿನ್ ಸಂಸಾರಿಕೆ ಪಥಿ ಚರನ್ ತದಪಿ ಶ್ರಮೇಣ ನಷ್ಟಸ್ಮೃತಿ ಪುನರಯಂ ಪ್ರೇರಣೀತ ಲೋಕೋ ಯುಕ್ತ್ಯಾತಯ ಮಹದನುಗ್ರಹ ಮಂತರೇಣ. ಯನ್ಮಾಯಯ ಗುರುಗುಣ ಕರ್ಮ ನಿಬಂಧನೆ ಅಸ್ಮಿನ್ सांसारिके पथि चरम तत् अतिश्रमेण नष्टस्मृति पुनः अयम प्रवणीत लोकः युक्त्या दया महदनुग्रहम् ಅಂತರೇಣ. ಯನ್ಮಾಯಯ ಯಾವ ಭಗವಂತನ ಇಚ್ಛೆ ಮತ್ತು ಪ್ರಕೃತಿ ಅವುಗಳ ಗುಣಗಳು ಕರ್ಮ ನಿಬಂಧ ಇಷ್ಟೆಲ್ಲ ಸೇರ್ಕೊಂಡು ಹೋಗಿದೆ ಸಂಸಾರದಲ್ಲಿ. ಸಾಂಸಾರಿಕೆ ಪಥಿ ಚರನ್ ತದತಿಶ್ರಮೇಣ ಇಷ್ಟೆಲ್ಲ ಹೊತ್ತು ಇಲ್ಲಿರ್ಬೇಕಾದ್ರೆ ಸ್ಮೃತಿ ಯಾವುದಕ್ಕೊಂದು ಮರ್ತೇ ಬಿಟ್ಟಿದ್ದಾನೆ, ಯಾವುದಕ್ಕೆ ಹೋಗಿದೆ ಅಂತ ಹೇಳಿ ಮರ್ತು ಬಿಟ್ಟಿದ್ದಾರೆ, ಗುರಿನೇ ಮರ್ತು ಬಿಟ್ಟಿದ್ದಾನೆ. ಪುನರಯಂ ಲೋಕೋ ಹಾಗಿದ್ರೆ ಮತ್ತೆ ಸ್ಮೃತಿಯನ್ನು ಹೇಗೆ ಪಡಿಬೇಕದನ್ನ, ಈ ಲೋಕ ಹೇಗೆ ಅದನ್ನು ಪುನಃ ಪಡ್ಕೊಡ್ಬೇಕು ಅಂದ್ರೆ ಬೇರೆ ದಾರಿ ಇಲ್ಲ. ಮಹದನುಗ್ರಹ ಮಂತರೇಣ ದೊಡ್ಡವರ ಅನುಗ್ರಹ ಬಂದು ಹೊರತು ಬೇರೆ ಯಾವ ದಾರಿನೂ ಅದಕ್ಕಿಲ್ಲ. ಕಯಾಯುಕ್ತ ಯಾವ ಯುಕ್ತಿಯನ್ನು ಪಡಿಲಿಕ್ಕೆ ಸಾಧ್ಯ ಇಲ್ಲ, ಯಾವುದನ್ನು ಸೇರ್ಕೊಂಡ್ರೂ ಸಾಧ್ಯ ಇಲ್ಲ. ಏನ್ ಬೇಕಾದಕ್ಕೆ ಯಾವುದೇ ವಿಷಯ ಕಲಿಬೇಕು ಶರಣ ಹೋಗ್ಲೇ ಬೇರೆ ದಾರಿನೇ ಇಲ್ಲ. ಒಬ್ಬರ ಕಡೆ ಸಿಗುತ್ತೆ ಬೇರೆ ಕಡೆ ಸಿಗೋದಿಲ್ಲ ಅಂತ ಹೇಳಿದಾಗ ಏನ್ ಮಾಡ್ಬೇಕು, ಅವಾಗ ಪ್ರಯತ್ನ ಪಡಲೇಬೇಕು, ಬೇರೆ ದಾರಿನೇ ಇಲ್ಲ. ಹಾಗೆ ಹೇಳ್ತಾರೆ ಭಗವಂತನ ಕೈ ಅವರಿಗೆ ತಿಳಿಸ್ಕೊಡ್ತಾರೆ, ಬರ್ತಿದ್ರೆ ಜ್ಞಾಪಿಸ್ತಾರಲ್ಲ, ಹಾಗೆ ಜ್ಞಾಪಿಸ್ತಕ್ಕಂಥ ಕೆಲಸ ಮಾಡ್ಬೇಕಾದ್ರೆ ತಿಳಿದವರಾಗಲ್ಲ. ತಿಳಿದವರೇ ಮಹಾತ್ಮರು. ಅವರು ಅನುಗ್ರಹ ಮಾಡಬೇಕು, ಅದಕ್ಕೆ ನಾವು ಸೇವೆ ಮಾಡಬೇಕು. ಅದಕ್ಕೆ ಹಣಕಾಸುಗಳ ಪ್ರಶ್ನೆ ಇಲ್ಲ, ಅದರೊಳಗೆ ಅದನ್ನು ಸೇವೆ ಮಾಡ್ಬೇಕಂತೆ. ಅದು ಕೊಳ್ಳೋ ವ್ಯವಹಾರ ಅಲ್ಲ. ಆದ್ದರಿಂದಾಗಿದೆ ಏನ್ ಮಾಡ್ಬೇಕು, ಇದರಲ್ಲಿ ನಾವು ಸೇವೆ ಮಾಡಿ ಪಡಿಬೇಕು. ತದ್ವಿದ್ಯ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಭಗವದ್ಗೀತೆ ಮಾತಿ ಇದಿಷ್ಟು ವಿವರಣೆ. ಮಹಾಸೇವಾಂ ದ್ವಾರ ಬಾಹುರುಗಿ ಮುಕ್ತೇ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ ಮಹಾಂತಸ್ತೆ ಸಮಚಿತ್ತಾ ಪ್ರಶಾಂತಾ ವಿಮನ್ಯವಃ ಸುಹೃದಃ ಸಾಧವೋ ಯೇ. ಮಹಾಸೇವಾಂ ದ್ವಾರಬಾಹು ವಿಮುಕ್ತೇ, ಮಹತ್ತರ ಸೇವೆಯನ್ನ ವಿಮುಕ್ತೇ ದ್ವಾರಂ ವಿಶಿಷ್ಟವಾದ ಮುಕ್ತಿಯ ಮಹಾದ್ವಾರ ಅಂತ ಕರೀತಾರೆ. ಇವತ್ತು ಬಾಗಿಲ ಮುಚ್ಚಿದಾಗಲ್ಲ, ದೊಡ್ಡವರು ಸೇವೆ ಮಾಡಿದವರು ಏನಾಗತ್ತೆ, ಅಲ್ಲಿಗೆ ಡೋರ್ ಕ್ಲೋಸ್ಡ್ ಅಂತ ಹಾಗಾಗ್ಬಾರ್ದು. ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ, ಅದು ಬಿಟ್ಟು ನಮಗೆ ಎರಡಿದೆ. ಈಗ ಬಿಟ್ಬಿಡಿ, ಮಹಾತ್ಮರ ಸೇವೆ ಬೇಡ ಸುಮ್ಮನೆ ಕೊಡ್ತೀವಿ ಅಂದ್ರೆ ಬೇರೆ ಗಂಟೆ ಬಿಟ್ಟಿರ್ತಾರೆ. ಬೆಳಕು ಬೇಡ ಅಂತ ಕತ್ಲೆ ಬಂದೇ ಬರುತ್ತೆ. ಇನ್ ಬಿಟ್ವೀನ್ ಒಂದಿಲ್ಲ. ಈಗ ಎಲ್ಲಿ ಹೋಗ್ಬೇಕಾಗ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ, ಇದು ತಮಸ್ಸಿನ ಹಾಗೆ. ಕತ್ಲೆ ಎರಡರ್ಥ, ಬೆಳಕಿಲ್ದೋದ್ರೆ ಕತ್ಲೆ, ಜ್ಞಾನ ಇಲ್ದೋದ್ರೆ ಅಜ್ಞಾನ, ಮಿಥ್ಯಾಜ್ಞಾನ ಬರೋದ್ರಿಂದ ಅದು ಅತ್ಯಂತ ಅನರ್ಥಕ್ಕೆ ಕಾರಣ. ಎಲ್ಲಿಗೆ ಹೋಗ್ಬೇಕು, ತಮೋದ್ವಾರಂ. ತಮಸ್ಸೆ ಅನ್ನೋದಕ್ಕೆ ಒಂದು ಮುಖ್ಯವಾದ ಅರ್ಥ ತಮಸ್ಸೆ, ಅಂದನ್ ತಮಸ್ಸೆ. ಎರಡನೇ ಅರ್ಥ ನಿತ್ಯ ಸಂಸಾರ. ಹೀಗೆ ಎರಡು ರೀತಿಯಾದ ಗತಿ ಹೋಗ್ತಾರಾದ್ರಿಂದ
ಎಂದೂ ಸಹ ಮಹಾತ್ಮರ ಸೇವೆಯನ್ನೇ ನಾವು ಮುಖ್ಯವಾಗಿ ಮಾಡಬೇಕು. ಮಹಾಂತಸ್ತೆ ಸಮಚಿತ್ತ ಪ್ರಶಾಂತ. ಮಹಾತ್ಮರು ಬೋರ್ಡ್ ಹಾಕೊಂಡು ನಾನು ಮಹಾತ್ಮ ಅಂತ ಬೋರ್ಡ್ ಹಾಕೊಂಡು ಬರ್ತಾರ? ದೊಡ್ಡ ಲಕ್ಷಣ ಬೋರ್ಡ್ ಹಾಕೊಳ್ಳದೆ ಬರೋದೇ ಅವ್ರ ಲಕ್ಷಣ. ಇದ್ರು ತೆಗೆದಾಕ್ಬಿಡ್ತಾರೆ, ಅದಕ್ಕೆ ಗುರುತಿಸ್ಬೇಕಾಗಿಲ್ಲ. ಎಂದೂ ಕೂಡ ಇನ್ನೊಬ್ಬರಿಗೆ ತಮ್ಮ ಪರಿಚಯ ಆಗೋದಕ್ಕೆ ಇಷ್ಟಪಡೋದಿಲ್ಲ ಅವರು. ಶ್ರೀಮಂತ ಹೇಗೆ ಶ್ರೀಮಂತ ಅಂತ ಹೇಳ್ತಾರೆ, ಇದ್ರಲ್ಲಿ ತೋರಿಸೋದು, ದುಡ್ಡು ತಗೊಂಡು ತೋರಿಸೋದಿಲ್ಲ, ಕೊಟ್ಬಿಡಿ ಅಂತ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ತೋರಿಸೋದಿಲ್ಲ. ಆದ್ದರಿಂದ ಅವರ ವೈಭವದ ಜೀವನ ನೋಡಿ ಶ್ರೀಮಂತಿಗೆ ತಿಳಿಬೇಕೆ ಹೊರತು ಇವರು ವೈಭವ ಏನಿದು? ಮಹಾಂತಸ್ತೆ ಸಮಚಿತ್ತ ಪ್ರಶಾಂತ. ಸಮಚಿತ್ತರು, ಬ್ಯಾಲೆನ್ಸ್ಡ್ ಮೈಂಡ್. ಅದು ಮನಃಪ್ರಸಾದ ಬರುತ್ತೆ. ಸಿಗ್ಗೋದು ಕುಗ್ಗೋದು ಮಾಡಿದ್ರೆ ಏನಾಯ್ತು? ಅಲ್ಲಿಗೆ ಡಿಸ್ಟರ್ಬೆನ್ಸ್ ಇಂದ ಮನಸ್ಸಲ್ಲೇ ದೇವರು ನೋಡ್ಬೇಕು ನಾವೀಗ. ಆದ್ರೆ ಮನಸ್ಸಿನಲ್ಲಿ ಈಗ ಅದು ಸರೋವರ, ಒಂದು ಕಲ್ಲು ಹಾಕಿಬಿಟ್ರೆ ಇಡೀ ಸರೋವರ ಏನಾಗ್ಬಿಡುತ್ತೆ, ಎಲ್ಲ ಅಲೆಗಳು ಬರುತ್ತಿರುವ ಅದಕ್ಕೆ ಏನು ಕಾಸು. ಒಂದು ಕ್ಲಿಯರ್ ಆಗಿ ಮೇಲಿದೆಯೋ ಆಕಾಶ ಕೆಳಗಿದೆಯೋ ಗೊತ್ತಾದ್ರೆ ಕ್ಲಾರಿಟಿ ಇರುತ್ತೆ. ಆಮೇಲೆ ನೋಡಿದ್ರೆ ಏನು ಗೊತ್ತಾಗತ್ತೆ. ಮನಸ್ಸು ಡಿಸ್ಟರ್ಬ್ ಆಗಬಾರ್ದು. ಡಿಸ್ಟರ್ಬ್ ಮಾತ್ರ ಪ್ರತಿಬಿಂಬ ಹೇಗೆ ಕಾಣೋದಿಲ್ವೋ ಹಾಗೆ ಭಗವಂತ ಕಾಣೋದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಅದನ್ನ ಅಭ್ಯಾಸ ಮಾಡಬೇಕು. ಅದಕ್ಕೆ ಸಮಚಿತ್ತರಾಗಿರಬೇಕು. ಚಿತ್ತ ಕೆಡೋದು ಯಾವಾಗ? ಸುಖ ದುಃಖ ಸಮಯ ಕೃತ ಲಾಭ ಜಯ. ಸುಖ ಆದ್ರೆ ದುಃಖ ಆದ್ರೆ ಉಬ್ಬೋದು ಕುಗ್ಗೋದು, ಲಾಭ ಬಂದ್ರೆ ಉಬ್ಬೋದು, ಕುಗ್ಗೋದು, ಶೀತ ಉಷ್ಣ ಅವೆಲ್ಲ ಕೂಡ ಏನೋ ದ್ವಂದ್ವಗಳು, ಅಂದ್ರೆ ಆಪೋಸಿಟ್ಸ್ ಅವು. ಒಂದಿದ್ರೆ ಮತ್ತೊಂದು ಇರೋದಿಲ್ಲ. ಹೀಗಾಗಿ ಯಾವ ಜೊತೆಗಿರೋದ್ರಿಂದ ಏನಾಗುತ್ತೆ? ಒಂದಾದ್ಮೇಲೆ ಬರ್ತಿರೋದ್ರಿಂದ ಏನಾಗುತ್ತೆ? ಅಲ್ಲಿಗೆ ಮನಃಶಾಂತಿ ಸಿಗೋದೇ ಇಲ್ಲ, ದೇವರ ಧ್ಯಾನ ಮಾಡಕ್ಕೆ ಆಗೋದೇ ಇಲ್ಲ. ಯಾವುದೇ ಸ್ವಲ್ಪ ಯೋಚನೆ ಮಾಡೋಕ್ಕಾದ್ರೆ ಮೈಂಡ್ ಫ್ರೆಶ್ ಆಗಿರ್ಬೇಕು. ಮತ್ತೆ ದೇವ್ರ ವಿಚಾರ ಮಾಡ್ಬೇಕಾದ್ರೆ ಭಾರಿ ಫ್ರೆಶ್ ಆಗಿರ್ಬೇಕು. ಯಾತಕ್ಕೆ? ಇದು ದೊಡ್ಡ ವಸ್ತು, ಬಹಳ ದೊಡ್ಡ ವಸ್ತು. ಆದ್ದರಿಂದ ಅದರ ಬಗ್ಗೆ ತುಂಬ ಗಮನ ಕೊಡಬೇಕು ಮನಸ್ಸು. ಅದಕ್ಕೆ ಪ್ರಸಾದೇ ಸರ್ವ ದುಃಖಾನ ಮಾನಿರ ಶೋಭಜಾಯತೆ ಭಗವದ್ಗೀತೆ. ಮನಃಪ್ರಸಾದ ಬಂತು ಅಂದ್ರೆ ಅಲ್ಲಿ ಎಲ್ಲ ದಾರಿ ಓಪನ್ ಆಗುತ್ತೆ. ಸಮಚಿತ್ತರಾಗಿರಬೇಕು. ಇನ್ನೊಂದರ್ಥ ಸಮಚಿತ್ತರು ಅಂದ್ರೆ ಏನು? ಸಮೇ ಶಾಶ್ವತ ಸಮಃ. ಸಮ ಅಂದ್ರೆ ವಿಷ್ಣು. ಪದರಂ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ಮೀಶಪದೆ. ದೇವರು ಯಾವಾಗಲೂ ದೇವರ ಕಡೆ ಧ್ಯಾನ ಮಾಡೋರಾದ್ರೆ ಸಮಸ್ಯೆ ಬರೋದಿಲ್ಲ. ನಮ್ಗೆರಡೇ, ಲಕ್ಷ್ಮೀ ಧ್ಯಾನ, ಲಕ್ಷ್ಮೀಪತಿ ಧ್ಯಾನ ಎರಡೇ ಇರೋದು. ಎಲ್ಲ ಲಕ್ಷ್ಮೀ ಧ್ಯಾನ ಬಿಟ್ಟರೆ ದೇವರ ಧ್ಯಾನ ಸಿಗುತ್ತೆ. ದೇವರ ಲಕ್ಷ್ಮೀ ದೇವರ ಬಿಟ್ಟು ಆಗಿರೋದ್ರಿಂದ ಯಾವ್ದು? ಲಕ್ಷ್ಮೀ ಧ್ಯಾನ. ಜಗತ್ತಿಗೆ ಇಲ್ಲ, ಯಾವುದೇ ಜಾತಿಗೆ ಹೋದ್ರು ಇಲ್ಲೇ ಹೋದ್ರು ಕೂಡ ಏನದು? ಮಾತೆತ್ತಿದ್ರೆ ದುಡ್ಡು. ಧನ ಧನಪತಿನ ಮರ್ತು ಬಿಡ್ತಾರೆ, ಅದು ತಜಿತೆ ಆಗ. ವಿಮನ್ಯವಃ ಸುಕೃತಃ ಇಷ್ಟು ಕೂಡ ಸಮಚಿತ್ತರು. ಅದು ಸಮಚಿತ್ತರು ನಮ್ಗೆ ಹೆಂಗ್ ಗೊತ್ತಾಗ? ಸಮಚಿತ್ತರು ನಮ್ಗೆ ಗೊತ್ತಾಗೋದು ಕಷ್ಟ. ಅದು ಪ್ರಶಾಂತವಾಗಿರ್ತಾರೆ. ಗೊತ್ತಾಯ್ತಾ? ಸೌಮ್ಯಕಾಂತಿ ಚ ವಿಪಕ್ಷ ಭೀಷಣ. ಬ್ರಹ್ಮಸೂತ್ರ ಭಾಷೆ ವರ್ಣನೆ ಮಾಡಬೇಕಾದ್ರೆ ಬ್ರಹ್ಮಸೂತ್ರ ಭಾಷೆ ಆಗಿತ್ತು ಅಂದ್ರೆ ಆಚಾರ್ಯ ಇದ್ದಾಗೆ ಇತ್ತು. ರೂಪಮನ್ಯ ದೇವ ಧನ್ಯವಾತ್ಮನ ಅಂತ ಹೇಳಿ ಸೌಮ್ಯಕಾಂತಿ ಎಂಬುದು ಸಾಮಾನ್ಯ ಮನಃಪ್ರಸನ್ನತೆಯ ಸಂಕೇತ. ಯಾರಿಗೆ ಮುಖದಲ್ಲಿ ಸೌಮ್ಯತೆ ಇರೋದಿಲ್ಲ ಅವ್ರು ಏನಿದೆ ಅಂದ್ರೆ ಅರ್ಥ ಡಿಸ್ಟರ್ಬ್ ಆಗಿದ್ದಾರೆ ಅಂತ. ನೋಡಿದ ಯಾಕೆ ಏನಾಗಿದೆ ಅಂತ ಕೇಳೇ ಬಿಡ್ತಾರೆ. ಸಾಮಾನ್ಯ ಡಿಸ್ಟರ್ಬ್ ಅಂತ ಗೊತ್ತಾಗ್ಬಿಡುತ್ತೆ ಅವಾಗ. ಅದಕ್ಕೆ ಸಮಚಿತ್ತ ಪ್ರಶಾಂತ. ಅಂದ್ರೆ ಮತ್ತೆ ವಿಷ್ಣು ಪ್ರಶಾಂತ, ಅದು ಶಮದ ಸಂಪತ್ತಿ. ಶಮ ಇರುತ್ತಾದ್ರಿಂದ ಪ್ರಶಾಂತರಾಗಿರ್ತಾರೆ. ವಿಮನ್ಯವಃ, ಕೋಪತಾಪ ಇರೋದಿಲ್ಲ. ಮನ್ಯ ಶಬ್ದ ಶೋಕ ಅಂತ ಅರ್ಥ, ಕೋಪ ಅಂತ ಅರ್ಥ ಯಾವುದೇ ಇಲ್ಲ. ಶೋಕತಾಪವನ್ನು ಗೆದ್ದವರು. ಸುಹೃದ, ಎಲ್ಲರಿಗೂ ಒಂದು ರೀತಿ ಉಪಕಾರ ಮಾಡ್ತಕ್ಕಂಥ ಸ್ವಭಾವ. ಅದೇನು ಬರೀ ಉಪಕಾರ, ಪ್ರತ್ಯಪೇಕ್ಷೆ ಪಡೋದಿಲ್ಲ. ಸಾಧವೋಗಿ, ಇವರೆಲ್ಲ ಮಹಾತ್ಮ ಲಕ್ಷಣ ತಿಳ್ಕೊಂಡ್ಬಿಟ್ರೆ ಆಗ ಸಾಧ್ಯವಾಗುತ್ತೆ. ಅವರೇ ಜಗಳ ಹಾಕೊಂಡಿರ್ತಾರೆ ಅಂತ ಬಂದ್ರು, ಎಲ್ಲ ಜಗಳ ಸಾಲ್ವ್ ಮಾಡ್ತೀವಿ ಅಂತ ಬೋರ್ಡ್ ಹಾಕೋತಾರೆ. ಏನ್ ಸಾಲ್ವ್ ಮಾಡ್ತಾರೆ? ಅವರೇ ಜಗಳ ಹಾಕೊಂಡಿದ್ದಾರೆ. ಗೊತ್ತಾಯ್ತಾ? ಅದರಿಂದ ಅದು ಅರ್ಥ ನಿಮಗೆ ಇಲ್ಲ, ನಮಗೆ ಹೇಳ್ತೀರಿ ಅಂತಾರಲ್ಲ, ಹಾಗಾಗಿ ಮಹಾತ್ಮನ ಗುರುತಿಡೋದಕ್ಕೆ ಒಳ್ಳೆ ಉಪಾಯ ಹೇಳ್ಕೊಟ್ಟು. ಮಹತ್ಸೇವಾಂ ದ್ವಾರ ಮಾಹುರುಪಿ ಮುಕ್ತೇಹೇ ತಮೋದ್ವಾರಂ ಯೋಷಿತಾಂಸ. ಯೋಷಿತ್ ಅಂಬದಕ್ಕೆ ಹೊರಗಿನ ಅರ್ಥ ಸ್ತ್ರೀ ಸಂಘ ಅಂತ ಅರ್ಥ. ಯೋಷಿತ್ ಅಂದ್ರೆ ಸ್ತ್ರೀ. ಒಳಗಿನ ಅರ್ಥ ಯೋಷಿತ್ ಅಂದ್ರೆ ಮಿಥ್ಯಾಜ್ಞಾನ. ಮಿಥ್ಯಾಜ್ಞಾನ ಸಹವಾಸ ಎಷ್ಟು ಡೇಂಜರಸ್ ಅಂದರೆ ಕರೆಂಟ್ ಹೊಡೆದು ಮುಟ್ಟಿದ್ರೆ ಮುಟ್ಟಿದವನಿಗೂ ಹೊಡೆಯುತ್ತೆ. ಸಂಗಮ್ ಡೈರೆಕ್ಟ್ ಮುಟ್ಬೇಕಾಗಿಲ್ಲ. ಕರೆಂಟ್ ಮುಟ್ಟಿದವನು ಮುಟ್ಟಿದ್ರು ಸಾಕು, ನಾಲ್ಕೈದು ಅವನು ಮುಟ್ಟಿದ್ರು ಸಾಕು, ಅದು ಆ ರೀತಿ ಹೊಡೆಯುತ್ತೆ. ಜ್ಞಾನ ಹಾಗಲ್ಲ. ಅದು ಬರೋ ಕಷ್ಟಪಟ್ಟು ಹೋಗ್ಬೇಕು ಜ್ಞಾನ ಯಾವಾಗಲೂ ಕೂಡ. ಬೆಳಕಿಗೆ ಕಷ್ಟಪಡಬೇಕು. ಕತ್ಲೆ ಅದಾಗಿ ಇರೋದು. ಫುಲ್ಲ ಕತ್ಲಿಗೆ ಫೈನ್ ಹಾಕಿಲ್ಲ. ಕತ್ಲು ಕೋಣೆಗೆ ಹಾಕೋದಿದ್ದಾರೆ. ಆದರೆ ಕತ್ಲಿಗೆ ಇಷ್ಟ ಫೈನ್ ಅಂತ ಹಾಕೋರು. ಮನೆಗೆ ಕತ್ಲಿದ್ರೆ ಫೈನ್ ಹಾಕ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಏನಿಲ್ಲ ಅದಕ್ಕೆ. ಆ ದೃಷ್ಟಿಯಲ್ಲಿ ಬೆಳಕಿಗೆ ಫೈನ್ ಇದೆ. ಜ್ಞಾನಕ್ಕೆ ಶ್ರಮ ಪಡಬೇಕೆ ಹೊರತು ನಿತ್ಯ ಜ್ಞಾನಕ್ಕೆ ಏನು ಕಷ್ಟಪಡಬೇಕಾಗಿಲ್ಲ.
ಅದೇ ಹೇಳ್ತಿರೋದು ಈಗ ಏಷಿತ್ತಂದರೆ ಆ ಅರ್ಥ ಮಿಥ್ಯಾಜ್ಞಾನ ಅಂತ ಅರ್ಥ. ಈ ಯೋಷಿತ್ ಎಂಬುದು ಹೊರಗಿಂದು. ತುಂಬ ಜನಕ್ಕೆ ಅಷ್ಟು ಸಾಕು ಕೆಡಲಿಕ್ಕೆ. ಅದು ಮಿಥ್ಯಾಜ್ಞಾನ ಸವಾಸ ಅದಕ್ಕಿಂತ ಭಾರಿ ದೊಡ್ಡ ಅಪಾಯಕ್ಕೆ ಜಾಸ್ತಿ ಕೊಡುತ್ತೆ. ಏವಾ ಮಹೀಶೇ ಕೃತ ಸಂಸ್ಕೃತಾರ್ಥ ಜನೇಶು ದೇಹಂಭರ ವಾರ್ತಿಕೇಶು ಗೃಹೇಶು ಜಾಯಾತ್ಮಜ ರಾತಿರಾಸೋ ಪ್ರೀತಿಯುಕ್ತಾ ಯಾವತ್ ಅರ್ಥಾಶ್ಚ ಲೋಕೇ. ಇನ್ನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಸಜ್ಜನ ಮಹಾತ್ಮರ ಸಮಾಗಮ ಆಗಬೇಕು, ಸೇವೆ ಮಾಡಬೇಕು ಅಂತ ಹೇಳಿದ ಮೇಲೆ ಮಹಾತ್ಮರು ಯಾರು ಅಂತ ಅನೇಕ ರೀತಿಯಲ್ಲಿ ವಿವರಣೆ ಮಾಡ್ತಾರೆ. ತುಂಬ ಇದು ಮಹಾತ್ಮರು ಅಂತ ಯಾರ್ಯಾರು ತಗೊಂಡ್ಬಿಟ್ಟಿರ್ತಾರೆ. ಅರ್ಥ ತಂದು ಜನ ಬೇಡಾದ್ರೆ ಬರ್ತಾರೆ, ಮೋಸ ಹೋದ್ರು ಅಂತ ಹೇಳಿಬಿಟ್ಟು ಯಾವುದೋ ಕಾರಣಕ್ಕೆ ಒಳಗಾಗ್ತದೆ. ಏವಾ ಮಯಿ ಈಶೇ ಕೃತ ಸೌಹೃದಾರ್ಥಾ ಜನೇಶು ದೇಹಂಭರ ವಾರ್ತಿಕೇಶು ಗೃಹೇಶು ಜಾಯಾತ್ಮಜ ರಾತಿಜಾತ್ಮಜ ರಾತಿರಾಸು ನ ಪ್ರೀತಿಯುಕ್ತಾ ಯಾವದರ್ಥಾಶ್ಚ ಲೋಕೇ. ಮೊದಲನೇ ಗುಣ ಏವಾ ಮಯಿ ಈಶೇ ಕೃತ ಸಹೃದಾರ್ಥ. ಪರಮಾತ್ಮನ ಈಶನಾದ ಯಾವಾಗಲೂ ನನ್ನಲ್ಲೇ ಧ್ಯಾನ. ವಿಷ್ಣುರ್ಮೇ ಪರಮ ಸುಹೃತ್, ಅದಕ್ಕೆ ಸೌಹಾರ್ದ ತಾವು ದೇವರಲ್ಲಿ ಮನಸ್ಸಾಗುತ್ತೆ. ಸುಹೃತ್ ದೇವರ ಹೆಸರು ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ ಸುಹೃತ್ ಅಂತೇಳಿ. ಆದರೆ ದೇವರಲ್ಲಿ ಮನಸ್ಸಾಕಿರ್ಬೇಕು. ಜನೇಶು ದೇಹಂಭರ, ಅದು ಮಸ್ಟ್ ಪಾಯಿಂಟ್. ಇದು ಪಾಸಿಟಿವ್ ಆಗಿ ಕಾಣೋದು. ಅವ್ರನ್ನ ಬಿಟ್ಟಿರಬೇಕು. ಅವ್ರು ಏನು ಬಿಟ್ಟಿರಬೇಕು? ದೇಹಂಭರ ವಾರ್ತಿಕೇಶು, ಹೊಟ್ಟೆ ಹೊರಿತಕ್ಕಂಥ ಕೆಲಸ ಮಾಡೋರು ಸಹವಾಸ ಬಿಟ್ಟುಬಿಡ್ಬೇಕು. ಅಷ್ಟೇ ಬೇರೆ ಗುರಿ ಇಲ್ಲ ಅವರಿಗೆ. ವೈವೈವರಿಗೂ ಊಟದ ಕೆಲಸ, ಉಂಡ ಮೇಲೆ ಶಯನ ಅಷ್ಟೇ. ಅವ್ರು ಕಟ್ಕೊಂಡು ಎಂದೂ ಉದ್ಧಾರ ಆಗೋ ಚಾನ್ಸ್ ಇಲ್ಲ. ದೇಹಂಭರ ಅಂದರೆ ಉದರಂಭರ ದೇಹಂಭರ ಮತ್ತೆ ದೇಹ ಸರಿಯಾಗಿದ್ದರೆ ಸಾಕಷ್ಟು, ಇನ್ನೇನು ಬೇಡ. ಅದು ತಿನ್ನಬೇಡಿ ಕೆಟ್ಟೋಗುತ್ತಂದರೆ ನಾವು ಕೆಟ್ಟೋದ್ರ ಪರಲ್ಲ ತಿಂತೀವಿ ಅಂತಾರೆ. ಅದಕ್ಕೆ ಅವನಿಗೆ ರುಚಿಗಿತಿ ಇತ್ಯಾದಿ ಬೇಕೇ ಹೊರತು ನಿಯಮಗಳಿಗೆ ಯಾವುದಕ್ಕೂ ಬದ್ಧನಲ್ಲ. ಯಾವಾಗಲೂ ಬಂದು ಯಾವಾಗಲೂ ಕೆಲಸಕ್ಕೆ ಇಟ್ಕೋತಾರೆ ಅನ್ನೋದು. ಅದು ಆಫೀಸಲ್ಲಿ ಫಾಲೋ ಮಾಡಿದರೆ ಕೆಲಸ ಕೊಡ್ತಾರೆ, ಇಟ್ಕೋತಾರೆ. ಹೊರತು ಇಟ್ಕೊಡೋದು. ದೇವ್ರು ಹೇಳಿದಾಗ ಕೇಳಬೇಕು. ಯುಕ್ತ ಆಹಾರ ವಿಹಾರ ಸಂಬಂಧ ಭಗವದ್ಗೀತೆಯನ್ನು ಹೇಳಿರೋ ಮಾತಿದು. ಸಿಕ್ಕಿದ್ದು ತಿಂತೇವೆ ಅಂದರೆ ನಾಟ್ ಅಲೋಡ್ ಅಂತ ಅರ್ಥ. ಅದಕ್ಕೆ ಲಂಚ್ ಬ್ರೇಕ್ ಆಗಲ್ಲ ಕೊಟ್ಟಿರ್ತಾರೆ, ಅದರಲ್ಲಿ ಮಾತ್ರ ತೊಗೋಬೇಕೆ ಹೊರತು ಯಾವ ಸಿಕ್ಕರೋ ತೊಗೊಳಕ್ಕೆ ಹೋಗ್ಬಾರ್ದು. ಯಾವ್ದು ಹೇಳ್ತಾರೋ ಅದನ್ನು ತಗೋ, ಯಾವ್ಯಾವುದೋ ತೊಗೊಳಗೆ ಲಂಚ್ ಬ್ರೇಕ್ ಅಂತ ಹೇಳಿ ಇಷ್ಟೆಲ್ಲ ಇಟ್ಕೊಂಡು ಕೊಡೋದಿಲ್ಲ. ಮಿನಿಮಮ್ ಇರುತ್ತೆ ಅಷ್ಟೇ. ಆಯಾಸ ಆದರೆ ಪರಿಹಾರಕ್ಕೆ ಅಷ್ಟೆ. ಅದಕ್ಕೆ ಅದೇ ದೃಷ್ಟಿ ಆಗಬಾರ್ದು. ದೇಹಂಭರ ಅನ್ನೋದು ದೇಹಂಭರ ವಾರ್ತಿಕ ಅಂದರೆ ಏನು? ಹೊಟ್ಟೆಪಾಡು ಎಲ್ಲಿ ನಡೆಯುತ್ತೆ? ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಅದಕ್ಕಿಂತ ಮೇಲಿನ ಗುರಿ ಅವ್ರಿಗೆ ಇಲ್ವೇ ಇಲ್ಲ. ಎಲ್ಲ ಇದು ಇನ್ನೇನು ಬೇಕು ನಮಗೆ? ದೇವ್ರು ಹಾಕ್ಬೇಕು, ಸರಿ ಇದ್ದೀವಲ್ಲ ಅಂತ ಕೇಳ್ತಾರೆ. ಆ ಥರ. ಮತ್ತು ಆರೋಗ್ಯ ಮತ್ತೆ ತೊಗೊಂಡು ದೇವ್ರು ಏನು ಮಾಡೋದು? ಕೆಟ್ಟೋಗ್ಬಿಟ್ಟು ಆಗಲಿ ಇರ್ತಾರೆ. ಈ ಥರ ಸರಿ ಇದ್ದರೂ ಅಷ್ಟೇ, ಅವ್ರು ಕೆಟ್ಟದ್ರು ಅಷ್ಟೇ. ಸರಿ ಇದ್ದಾಗ ಏನು ಮಾಡೋದಿಲ್ಲ. ಆಮೇಲೆ ಕೆಟ್ಟದಾಗ ದೇವ್ರು ಏನು ಮಾಡಿದ ನಮಗೆ? ನೀವೇನೇನು ಮಾಡಿದಾನೆ ದೇವ್ರಿಗೆ? ಫಸ್ಟ್ ಆಗಿದ್ದರೆ ದೇವ್ರು ನಮಗೆ ಏನು ಮಾಡಿದ ಅಂತ ಕೇಳೋ ಜನಗಳಿಗೆ ಕೇಳಬೇಕು. ನೀವೇನಪ್ಪ ದೇವ್ರಿಗೆ ಮಾಡಿದ್ದೀರಿ ಫಸ್ಟು? ಏನು ಮಾಡಿದ ಅವ್ರೇನು ಮಾಡಿದ್ರು ಅಂತ ಅರ್ಥ ಇರೋದಕ್ಕೆ. ಯೋ ಏವಾ ಮಯೀಶೇ ಗೃಹಸೌಹೃದಾರ್ಥ ಜನೇಶು ದೇಹಂಭರ ವಾರ್ತಿಕೇಶು ಗೃಹೇಶು ಛಾಯಾತ್ಮಜರಾತಿರಾಸು. ಇನ್ನೇನು ಮನೆಗಳಲ್ಲಿ ಹೆಂಡತಿ ಮಕ್ಕಳು ಸಂಪತ್ತು ಇಷ್ಟೇ ಹೊರತು ಅದ ಮೇಲೆ ಗುರಿ ಇಲ್ಲ ಅವರಿಗೆ. ನಾ ಪ್ರೀತಿಯುಕ್ತಾ, ಅವರಲ್ಲಿ ಪ್ರೀತಿ ಇರಬಾರ್ದು ಅಂದರೆ ವ್ಯಾಮೋಹ ಇರಬಾರ್ದು. ಮನೆಗಳ ಮೇಲೆ ಹೆಂಡತಿ ಮಕ್ಕಳ ಮೇಲೆ ಕಾಳಜಿ ಇರೋದು ತಪ್ಪಲ್ಲ, ಓವರ್ ಅಟ್ಯಾಚ್ಮೆಂಟ್ ಇರೋದು ತಪ್ಪು. ಅದಿದ್ದರೆ ಅವರು ನಮ್ಮನ್ನು ಉದ್ಧಾರ ಮಾಡೋ ಚಾನ್ಸ್ ಇಲ್ಲ. ಯಾಕೆ? ಅವರೇ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಪ್ರೀತಿಯುಕ್ತಾ ಯಾವದರ್ಥಾಶ್ಚ ಲೋಕಿ. ಪ್ರೀತಿ ಅಂದರೆ ನಾ ಪ್ರೀತಿಯುಕ್ತ, ಹೆಚ್ಚು ಪ್ರೀತಿ ಇರಬಾರ್ದು. ಯಾವದರ್ಥಾಶ್ಚ ಲೋಕಿ, ಲೋಕದಲ್ಲಿ ಹೇಗಿರ್ಬೇಕು? ಅವ್ರಿಗೆ ಎಷ್ಟು ಕೆಲಸನೂ ಅಷ್ಟೇ. ಅಂಗಡಿ ಹೋಗಿ ತೊಗೊಂಡು ಬಿಟ್ಟು ಅವನು ಹೇಳ್ತಾನೆ ಬೇಗ ಹೋಗ್ರಿ ಅಂತ ಹೇಳ್ತೀನಿ. ಇನ್ನೊಬ್ಬರು ಕಾಯ್ತಿರ್ತಾನೆ. ಅಲ್ಲೇ ನಿಂತ್ಕೊಂಡು ಮಾತಾಡ್ಬೇಕು ತೊಗೊಂಡ್ಬಿಟ್ರೆ ಇದು ಹಲ್ಟಿ ಹೊಡ್ಲಿಕ್ಕೆಲ್ಲ ಹೋಗ್ರಿ ಅಂತ ಹೇಳ್ತಾರೆ. ಯಾವದರ್ಥ ಅಷ್ಟೇ, ಎಷ್ಟು ಕೆಲಸ ಇರಬೇಕು ಅಷ್ಟೇ ಹೊರತು ಅಟ್ಯಾಚ್ಮೆಂಟ್ ಜಾಸ್ತಿ ಇರಬಾರ್ದು. ಅದೇ ತದಲಂ ಬಹುಲೋಕ ವಿಚಿಂತನೆ. ಎಲ್ಲದ್ರ ಬೇಕು ಎಷ್ಟಿರ್ಬೇಕು ಅಷ್ಟೇ ಹೊರತು ಸುಮ್ಮನೆ ಅದನ್ನು ಇದು ಮಾಡೋಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಾಗಲ್ಲ. ಅಲ್ಟೆ ಅಂದರೆ ಯಾರೋ ಸುಮ್ಮನೆ ಬಂದೆ ಅಂತ ಏನು ಮಾಡಿ ಸುಮ್ಮನೆ ಬಂದರೆ ನಮಗೆ ಅವರೇ ಸುಮ್ಮನೆ ನಮಗೆ ತೇಲಾಗಬೇಕು. ಸುಮ್ಮನೆ ಬಂದವ್ರದ್ದು ಅರ್ಥ ಇಲ್ಲ. ಕೆಲಸ ಇರಬೇಕು ಅಷ್ಟೇ ಹೊರತು ಸುಮ್ಮನೆ ಹೋದೇನೂ ಇಲ್ಲ, ಸುಮ್ಮನೆ ಬಂದೇನೂ ಇಲ್ಲ. ಆ ರೀತಿ ಟೈಮ್ ಇಲ್ಲ ನಮಗೆ. ಅರ್ಥ ಆಯ್ತಾ? ಈಗ ನಾಳೆ ಪರೀಕ್ಷೆ ಇಟ್ಕೊಂಡವನೇ ಟೆನ್ಷನ್ ಮಾಡ್ಕೊತಾನೆ. ಬಟ್ ಯಾವಾಗ ಹೋಗ್ತಾರೆ ಯಾರಿಗೂ ಗೊತ್ತಿಲ್ಲ. ಅದರಿಂದಾಗಿನೇ ಯಾವಾಗಲೂ ಏನಿರಬೇಕು, ಅವನು ಒಂದು ದೃಷ್ಟಿ ಆಗಿರಬೇಕು. ಯಾಕೆ ಯಾವಾಗಲೂ ಬರ್ತಾರೆ ಗೊತ್ತಿಲ್ಲ ನಮಗೆ. ಏನು ಮಾಡ್ತೀವಿ ಅವಾಗ? ಯಾವಾಗಲೂ ನೋಡ್ತೇವೆ. ಯಾವಾಗಲೂ ಬರ್ತಾರೆ ಅಂದರೆ ಯಾವಾಗ ಬರ್ತಾರೆ ನಮ್ಗೆ ಬೇಕಾಗಿದ್ದಾರೆ. ಯಾವಾಗ ಬರ್ತಾರೆ ಗೊತ್ತಿಲ್ಲ. ಅದು ಯಾವಾಗ ರೆಡಿ ಇರ್ತೀವಿ ನಾವು. ಅದೇ ರೀತಿಯೇ ಇವತ್ತು ಮೃತ್ಯು ಎಂಬುದ್ರ ಬಗ್ಗೆ ಗಮನ ಯಾಕಿರಬೇಕು ಅಂದರೆ ಯಾವಾಗ ಬೇಕಾದ್ರೂ ಬರೋದು. ಆದ್ದರಿಂದ ಹುಷಾರಾಗಿರಬೇಕು. ದುರ್ವಾಸನ ಕಾಯ್ತಾ ಇದ್ರು.
ಯಾವ ಬರ್ತಾರೋ ಗೊತ್ತಿರೋರು ಅವರು ದುರ್ತಾರೆ ಕೊಲ್ಲರ್ತಾರೆ ಅವರು ಮೃತ್ಯು ಇದ್ದಾಗೆ ಇರ್ತಿದ್ರು. ಅದು ಸರಿಯಾಗಿದ್ದರೆ ಭಾರಿ ಇದು ಮಾಡ್ತಿದ್ರು. ಅದಕ್ಕೆ ನಾವು ಯಾವುದನ್ನು ಮಾಡ್ತಾರೋ ಯಾರನ್ನೂ ಮರಿಬಾರದು. ಒಂದು ಸಾವು, ಇನ್ನೊಂದು ದೇವರು. ಯಾಕೆ ಬಿಡಿಸೋಣ ಅವನು ಬರೋದಿಲ್ಲ. ಅರ್ಥ ಆಯ್ತಾ? ಈಗ ಪಾಪ ಇರೋದು ಸಾವಿನಿಂದ, ಬಿಡಿಸೋ ಶಕ್ತಿ ಇರೋದು ಪರಮಾತ್ಮ. ಮತ್ತು ಯಾವಾಗಲೂ ಧ್ಯಾನ ಇರಬೇಕು. ಸಮಸ್ಯೆ ಪರಿಹಾರ ಇದು ನಮಗೆ ಎರಡು ಬಿಟ್ಟೆ ಸಮಸ್ಯೆನೇ ನಿಮಗೆ ಗೊತ್ತಿಲ್ಲ. ಆದ್ದರಿಂದ ಎಲ್ಲ ಸರಿ ಬಂದು ಡೆತ್, ಆರೋಗ್ಯ ಎಲ್ಲ ಸರಿ ಬಂದು ಡೆತ್ ಅಂತೂ ತಪ್ಪಿಲ್ವಲ್ಲ. ಆಫೀಸಿಂದ ಡಿಸ್ಚಾರ್ಜ್ ಆದ ಅಂತ ತಿಳ್ಕೊಡಿ, ಆಗೋ ಚಾನ್ಸಸ್ಸೇ ಕಡಿಮೆ ಈ ಕಾಲದಲ್ಲಿ. ಅಕಸ್ಮಾತ್ ಆದ ಅಂತ ತಿಳ್ಕೊಡಿ, ಏನು ಅವನೇ ಅಮರ ಏನೋ ಅಲ್ಲ, ಮತ್ತೆ ಬೇಕಾದ್ರೆ ಸಾಯ್ಬೋದು. ಹೋಗ್ತಿರ್ಬೇಕು ಎಷ್ಟೋದೆಲ್ಲ ಡಿಸ್ಚಾರ್ಜ್ ಆಗ್ಬೇಕಾದ್ರೆ ಸತ್ತಿದ್ರು ಗೊತ್ತಾಗ ಹಾರ್ಟ್ ಅಟ್ಯಾಕ್ ಆಗಿ. ಈ ಕೊರೋನಾ ಕೋವಿಡಲ್ಲಿ ಬೆಳಗ್ಗೆ ಡಿಸ್ಚಾರ್ಜ್ ಮಧ್ಯರಾತ್ರಿ ಹೋಗ್ಬಿಟ್ಟಿದ್ದು. ಇನ್ನೇನು ಹೊರಗೆ ಬೆರೀತಿರ ಡಿಸ್ಚಾರ್ಜ್ ಎಲ್ಲ ಬೆರೀತಿರ್ಬೇಕಾದ್ರೆ ಹೋಗ್ಬಿಟ್ಟಿಲ್ಲ. ಅಂದರೆ ಅಷ್ಟೊಂದು ಸೆಟ್ಲ್ಡ್ ಇದೆ. ಅದು ನಂಬೋದು ಹೇಗಿದೆ ಈಗ. ಇವತ್ತು ಅದು ನಂಬೋದಿಲ್ಲ, ಇದು ನಂಬೋದಿಲ್ಲ, ನಮ್ಮ ದೇಹ ನಂಬಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಯಾವಾಗಲೂ ಹುಷಾರಾಗಿರಬೇಕು. ಇವತ್ತು ಆದ್ದರಿಂದ ಎಷ್ಟೋ ಅಷ್ಟೇ, ಹೆಚ್ಚೊತ್ತಿಲ್ಲ. ಅವನು ಹೇಳ್ಬೇಕಾದ್ರೆ ಹೇಳ್ತಾನೆ ಬಸ್ನಲ್ಲಿ 10 ನಿಮಿಷ ಅರ್ಧ ಗಂಟೆ ಹೇಳ್ತಾನೋ, ಅದಕ್ಕೆ ತಕ್ಕಂತೆ ಅಡ್ಜಸ್ಟ್ ಆಗ್ತಾನೆ. ಯಾಕಂದ್ರೆ ನಮಗೋಸ್ಕರ ಅವನು ಕಾಯೋದಿಲ್ಲ ಹೆಚ್ಚೊತ್ತು, ಸ್ವಲ್ಪ ಹೊತ್ತು ಕಾಯ್ಬೋದು, ತುಂಬ ಕಾಯಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗೇ ಎವರ್ ರೆಡಿ ಯಾವಾಗಿರ್ತೀವಿ ನಾವೀಗ? ಎಲ್ಲ ಸರಿಯಾಗಿ ಮಾಡಿದ್ದಾರೆ, ಇಲ್ಲೋದ್ರೆ ಟೆನ್ಷನ್ನು, ಬರದೇ ಹೋದ್ರೆ ಸಾಕೋದು ಬಿಡೋದಿಲ್ಲ. ಅದು ಅಷ್ಟೊಳಗೆ ತಯಾರಾಗಲೇಬೇಕು. ಗೃಹೇಶು ಮಾ ಜಾಯಾತ್ಮಜರಾತಿರಾಸುರ ಪ್ರೀತಿಯುಕ್ತ ತಾವದರ್ಥಾಶ್ಚ ಲೋಕೇ ಸೇವಯಾ ಶೇಷ ಗುಹಾಶ್ರಯ ಸ್ವರಾಟ್. ಮುಂದೇನಿದೆ ಅಲ್ಲ, ಸ್ವರಾಟ್ ಏನಾಗುತ್ತಂತಾಗ ಅದೇ ವಿಪ್ರಪ್ರಿಯ ತುಷ್ಯತಿ. ಅದು ಯೋಗಿ ಅದೋಗಿ ಏನಾಗೋಗ್ಬಿಟ್ಟಿದೆ. ಸ್ವರಾಟ್ ವಿಪ್ರಪ್ರಿಯ ತುಷ್ಯತಿ ಕಾಮಮೀಶ್ವರ ತದೇವ ತದ್ಧರ್ಮ ಪರೈರ್ವಿನೀತೈ ಸರ್ವಾತ್ಮನ ಬ್ರಹ್ಮಕುಲಂ ನಿಷೇವ್ಯತಾಂ. ಅದಕ್ಕೆ ಒಂದು ದೇವರು ಅನುಕೂಲ ಮಾಡಿ ಬ್ರಹ್ಮಕುಲ ಅಂತ ಒಂದು ಮಾಡಿಬಿಟ್ಟಿದ್ದ. ಅದೇನಂದ್ರೆ ಸೇಫ್. ಅದು ಉದಾಹರಣೆ ಪೊಲೀಸರು ಗೈಡೆನ್ಸ್ ತಗೊಂಡು ಏನಾಗುತ್ತಾಗ ಸೇಫ್. ಯಾಕೆ? ಅವ ಅಪಾಯಿಂಟ್ ಆಗಿದ್ದೆ ಅದಕ್ಕೋಸ್ಕರ. ಆದ್ದರಿಂದ ಅವ್ರನ್ನ ಕೇಳಬೇಕು. ಯಾರ್ಯಾರನ್ನ ಕೇಳಿದರೆ ಅದು ತಪ್ಪದು. ಸಂಬಂಧಪಟ್ಟವ್ರನ್ನ ಕೇಳಬೇಕು. ಅದು ಪರಮಾತ್ಮ ಏನಂದ್ರೆ ಬ್ರಹ್ಮಕುಲ ಅಂತ ಇಟ್ಬಿಟ್ಟಿದೆ. ಬ್ರಹ್ಮಕುಲ ಜ್ಞಾನಿಗಳ ಒಂದು ಲಕ್ಷಣ ಇರೋದು. ವಿಪ್ರರು, ಸಾಮಾನ್ಯ ವಿಪ್ರರು, ಇವತ್ತಿನ ವಿಪ್ರರು ಇಳದೆ ಹೋದ್ರು ಕೂಡ ಸಾಮಾನ್ಯ ಬ್ರಾಹ್ಮಣ ಅಂದರೆ ಒಂದು, ಅವನಿಗೆ ಬೇರೆ ಬೇಕಿಲ್ಲ. ಸುಳ್ಳುಗಳು ಹೇಳೋ ಚಾನ್ಸ್ ಬ್ರಾಹ್ಮಣ ಇಲ್ಲ. ಯಾಕೆಂದರೆ ಅವನಿಗೆ ಬೇರೆ ಅಂಥ ಅವಶ್ಯಕತೆಗಳೇ ಇಲ್ಲ. ಅವನಿಗೆ ಏನಾದರೂ ಬೇಕು ಅಂದರೆ ಸುಳ್ಳು ಹೇಳ್ತೇವೆ. ಇವತ್ತು ಬ್ರಾಹ್ಮಣ ಯಾವ ವೃತ್ತಿ ಬಿಟ್ಟುಬಿಟ್ಟ ಅವಾಗ ಅದಕ್ಕೆ ತಕ್ಕಂತೆ ಅಡ್ಜಸ್ಟ್ ಆಗಕ್ಕೆ ಶುರುವಾಯಿತು. ತಂದೆ ವೃತ್ತಿಯಲ್ಲಿದ್ದರೆ ಬ್ರಾಹ್ಮಣ ಏನಾಗ್ತಿದ್ದಿಲ್ಲ, ಕೆಡೋ ಚಾನ್ಸಸ್ಸೇ ಇರ್ತಿರ್ತೀವಿ. ಅದಕ್ಕೆ ಸ್ವಧರ್ಮೇ ನಿಧನ, ತನ್ನ ವೃತ್ತಿ ಬಿಡಬಾರ್ದು ಅಂತೇಳಿ. ಯಸ್ಸೇವಯ ಅಶೇಷ ಗುಹಾಶ್ರಯ ಸ್ವರಾಟ್ ವಿಪ್ರಪ್ರಿಯ ದುಷ್ಯತಿ ಕಾಮಮೀಶ್ವರ. ಯಾರ ಸೇವೆಯಿಂದ ಪರಮಾತ್ಮ ಪ್ರೀತನಾಗ್ತಾನೆ. ಪರಮಾತ್ಮ ಡೈರೆಕ್ಟ್ ಸೇವೆ ಮಾಡೋಕ್ಕೆ ಬರೋದಿಲ್ಲ ನಮಗೆ, ಅದಕ್ಕೆ ಕಾಣೋದೇ ಇಲ್ಲ. ಅದರಿಂದಾಗೇ ನಾವು ಪೂಜೆ ಮಾಡೋದು ಟೋಕನ್ ಅಷ್ಟೇ. ಅದು ಏನಲ್ಲ, ಡೈರೆಕ್ಟ್ ಅಲ್ಲ. ಆ ದೃಷ್ಟಿಯಲ್ಲಿ ಸ್ವರಾಟ್ ವಿಪ್ರಪ್ರಿಯ. ವಿಪ್ರಪ್ರಿಯ ಪರಮಾತ್ಮ. ವಿಪ್ರ ಅಂದರೆ ವೇದ ಓದಿದವನು ವಿಪ್ರ. ವೇದ ಅಂದರೆ ಶಾಸ್ತ್ರ, ಶಾಸ್ತ್ರ ತಿಳಿದವರು. ಶಸ್ತ್ರಚಿಕಿತ್ಸೆ ಮಾಡಕ್ಕೆ ಬರೋದು ಹೇಗೆ ಅವರು ಸರ್ಜನ್ ಅಂತ ಕರೆಯೋದಿಲ್ವ, ಹಾಗೆ ಸರ್ಜನ್ ಶಸ್ತ್ರಚಿಕಿತ್ಸೆ ಮಾಡೋದಿಲ್ಲ ಅಲ್ಲ. ವಿಪ್ರ ಅಂದರೆ ಹಾಗೆ ಶಾಸ್ತ್ರವನ್ನು ಪರಿಹಾರ ಕೊಡಬೇಕು. ಆದ್ದರಿಂದ ಭಾರಿ ಪ್ರೀತಿ ಪರಮಾತ್ಮ. ಯಾಕೆ ತನ್ನ ಬಗ್ಗೆ ತಿಳಿದವರು ಅಂಥೇಳಿ ಅವರು ಸೇವೆ ಮಾಡಬೇಕು. ಅತಿಲ್ಲಿದ್ದಾನೆ ಪರಮಾತ್ಮ, ಅಶೇಷ ಗುಹಾಸ್ತಿ, ಎಲ್ಲರ ಹೃದಯದೊಳಗೆ ಇದ್ದಾನೆ. ಆದರೆ ಹೊರಗೆ ಹೋಗ್ಬೇಕು, ಹೊರಗೆ ಕಂಡು ಬ್ರಾಹ್ಮಣ ಹುಡುಕ್ತದೆ ಫಸ್ಟ್. ಅವನೆಲ್ಲ ಅಪಾಯಿಂಟೆಡ್ ಆತ, ಆದ್ದರಿಂದ ಗೈಡ್ ಮಾಡ್ತಾನೆ. ಕಾಮಮೀಶ್ವರ, ಕಾಮಂ ಅಂದರೆ ಯಥೇಚ್ಛಂ, ಭಾರಿ ಪ್ರೀತನಾಗದ ಪರಮಾತ್ಮ ವಿಪ್ರ ಸೇವೆಯಿಂದ. ನಾರದರು ಮಾಡಿದ್ದು ವಿಪ್ರ ಸೇವೆನೇ ಗೊತ್ತಾಯ್ತಾ. ರಘುವಣ ರಾಜ ಮಾಡಿದ್ದು ಕೂಡ ಜಡಭರತ ರಾಜ, ಈಗ ಬ್ರಾಹ್ಮಣ ಆತ. ಹಿಂದಿದ್ದಂದ್ರೆ ರಾಜ, ಈಗ ಬ್ರಾಹ್ಮಣನೇ. ಆದ್ದರಿಂದ ಅಲ್ಲಿ ಸೇವೆ ಮಾಡೋಣ. ಅದು ಹಿಂದಿನ ಬ್ರಾಹ್ಮಣ, ಇವತ್ತು ಕೂಡ ಬ್ರಾಹ್ಮಣ ಜನ ಒಂದು ಸ್ವಲ್ಪ ಏನು ಜನಗಳು ಏನು ಅನಿಸುತ್ತೆ, ಸ್ವಲ್ಪ ಡಿಪೆಂಡಬಲ್ ಅನಿಸುತ್ತೆ, ಸ್ವಲ್ಪ ಡಿಪೆಂಡಬಲ್ ಎಲ್ಲ ಕಡೆ ನೋಡಿದಾಗ. ಇವತ್ತು ಉಲ್ಟಾ ಪಲ್ಟಾಗಿರುತ್ತೆ, ಬೇರೆಯವರೇ ಜಾಸ್ತಿ ಡಿಪೆಂಡಬಲ್ ಇರ್ತಾರೆ. ಯಾಕಂದರೆ ಬ್ರಾಹ್ಮಣ ಭಾರಿ ಬುದ್ಧಿವಂತ ಆದ್ದರಿಂದ ಅನ್ಯಾಯ ಮಾಡೋಕ್ಕೋಡು ಭಾರಿ ಅನ್ಯಾಯ ಮಾಡಿಬಿಡ್ತಾನೆ. ಅಷ್ಟು ಅನ್ಯಾಯ ಯಾರಿಗೆ ಮಾಡೋಕ್ಕೆ ಬರೋದಿಲ್ಲ. ಮತ್ತು ಎಜುಕೇಟೆಡ್ ಆದವನು ಮಿಸ್ಗೈಡ್ ಮಾಡಿದಾಗ ಅನ್ಎಜುಕೇಟ್ ಮಾಡೋಕ್ಕೆ ಬರೋದಿಲ್ಲ. ಅವನಿಗೆ ಗೊತ್ತಿರೋದು ಸ್ವಲ್ಪ ಏನು ಮೋಸ ಮಾಡ್ತಾನೆ. ಇವ್ರು ಹಾಗಲ್ಲ, ವ್ಯವಸ್ಥಿತವಾಗಿ ಮೋಸ ಮಾಡೋಕ್ಕೆ ಬರುತ್ತೆ. ಅದಕ್ಕೆ ಬ್ರಾಹ್ಮಣ ಸರಿಯಾಗಿದ್ದ ಅಂದರೆ ನಂಬರ್ 1 ರಾಯರಿದ್ದಾರಲ್ಲ ಹಾಗಾಗಿಬಿಡ್ತಾನೆ. ಇಲ್ಲದೆ ಹೋದರೆ ಭಾರಿ ಡೇಂಜರಸ್. ಏನ ಹೌದು, ಬ್ರಾಹ್ಮಣ ಪ್ರಿಯ. ಆದರೆ ಪರಮಾತ್ಮನಿಗೆ ಬ್ರಾಹ್ಮಣ ಅಂತಲೇ ಬೇರೆಯವರಿಗೆ ಹೆಸರಿದೆ.
ಬ್ರಾಹ್ಮಣ ಅಂತ ದೇವರ ಹೆಸರೇ ಬ್ರಾಹ್ಮಣ. ಆಮೇಲೆ ಬ್ರಾಹ್ಮಣ ಪ್ರಿಯ. ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಇದ್ದೇ ಇದೆ. ಯಸ್ಸೇವಯ ಅಶೇಷ ಗುಹಾಶಯ ಸ್ವರಾಟೆ ವಿಪ್ರಪ್ರಿಯ ಸ್ತುಷ್ಯತಿ ಕಾಮಮೀಶ್ವರ. ಅಂದರೆ ಅತಿ ಹೆಚ್ಚು ನಮಗೆ ದೇವರು ಪ್ರಸನ್ನನಾಗೋದು ವಿಪ್ರ ಸೇವೆಯಿಂದ. ಅತಿ ಹೆಚ್ಚು ಪ್ರಸನ್ನನಾಗ್ತಾನೆ. ಎಲ್ಲರಿಗೂ ಮಾಡಬೇಕು, ಅದು ಇಲ್ಲೇ ಇಲ್ಲ. ಇವತ್ತು ಗೋಬ್ರಾಹ್ಮಣ ಹಿತಾಯತ ಉಳಿದು ಪ್ರಾಣಿ ಕೊಡಬೇಕು ಹಾಗಲ್ಲ ಅರ್ಥ. ಅದಕ್ಕೆ ಇದು ವಿಶೇಷ ಅಂತ. ಇವತ್ತು ನಾವು ಕನೆಕ್ಷನ್ ಕೊಡಬೇಕು, ಅದು ಎಕ್ಸ್ಟ್ರಾ. ಈಗ ಇಲ್ಲೆಲ್ಲ ತೆಗೆಯಲಿ, ಎಲ್ಲಿ ಓಪನ್ ಮಾಡ್ತಾರೆ ಫಸ್ಟು? ಎಲ್ಲಿ ಹುಡುಕ್ತಾನೆ ಅಲ್ಲಿ ಓಪನ್ ಮಾಡ್ತಾರೆ. ಎಲ್ಲೆಲ್ಲ ಮಾಡಿಬಿಟ್ರೆ ಉಪಯೋಗನೂ ಇಲ್ಲ, ಡೇಂಜರ್ ಜಾಸ್ತಿ ಇರುತ್ತೆ. ವ್ಯವಸ್ಥೆ ಬೇಕಾಗುತ್ತೆ. ಅದಕ್ಕೊಂದು ಸನ್ನಿಧಾನ. ಎಲ್ಲೆಲ್ಲ ಧ್ಯಾನ ಮಾಡೋದು ಸರಿ, ದೇವಸ್ಥಾನದಲ್ಲಿ ಮಾಡಿದಾಗತ್ತಾ? ಇಲ್ಲ. ಮತ್ತೆ ಈಗ ಆ ಥರ ಅದು ದೇವರು ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ತಾರೆ. ಪ್ಲಸ್ ದೇವಸ್ಥಾನ ಅಂತ ಹೇಳ್ತಾರೆ. ದೇವಸ್ಥಾನದಲ್ಲಿ ಜಾಸ್ತಿ ಇರೋದ್ರಿಂದ ಅಲ್ಲಿ ಮಾಡಿ ಅಂತ. ಇವತ್ತು ಎಲ್ಲ ಕಡೆ ಮೆಕ್ರೋ ವ್ಯವಸ್ಥೆ ಇದೆ, ಬಟ್ ಎಲ್ಲರೂ ಕಾಣೋದಿಲ್ಲ. ಅದಕ್ಕೇನು ಬೇಕು? ವ್ಯವಸ್ಥೆ ಬೇಕು. ಅದಕ್ಕೆ ಬೇಕಾದರೆ ರೇಡಿಯೋ ಬೇಕು, ಇದಕ್ಕೆ ಬೇಕಾದರೆ ಟಿ ವಿ ಬೇಕು. ಈಗ ವ್ಯವಸ್ಥೆ ಇದೆ. ಆದರೆ ಬ್ರಾಹ್ಮಣರು ಅಪಾಯಿಂಟ್ ಮಾಡಿರೋದ್ರಿಂದ ಅಲ್ಲಿ ಉಪಯೋಗ ಮಾಡಿಕೊಂಡು ಅವ್ರಿಗೆ ತಪ್ಪಿದ್ರೆ ವ್ಯವಸ್ಥೆ ದೇವ್ರು ನೋಡ್ಕೊಂಡು ವ್ಯವಸ್ಥೆ ಇಟ್ಟಿದ್ದಾರೆ. ಅದೇನಿಲ್ಲ ಅಂತೇನಿಲ್ಲ. ಅದು ಏನು ಮಾಡಿದ್ರೆ ನಡೆಯುತ್ತೆ ಅಂತ ಅವ್ರು ಹೇಳಿಲ್ಲ. ಬ್ರಾಹ್ಮಣ ಧರ್ಮ ಬಿಟ್ಟು ಉಳಿದವ್ರಿಂದ ಹೆಚ್ಚು ಪನಿಷ್ಮೆಂಟ್ ಇದೆ. ಉಳಿದವ್ರಿಗೆ ಪನಿಷ್ಮೆಂಟ್ ಕೊಡೋಕ್ಕಿಂತ ಜಾಸ್ತಿ ಯಾರಿಗೆ ಕೊಡ್ತಾರೆ? ಈಗ ತಿಳಿದವ್ರು ನೀವು. ಹಾಗೆಲ್ಲ ಬ್ರಾಹ್ಮಣ ಅಂತ ಏನು ಮಾಡಿರುತ್ತೆ ನಡೆಯುತ್ತೆ ಅಂತ ತಪ್ಪು ಕಲ್ಪನೆಯಲ್ಲಿ ಹಾಕೊಂಡ್ಬಿಟ್ಟಿದ್ದಾರೆ. ತಪ್ಪದು. ಏನು ಮಾಡಿ ನಡೆಯುತ್ತೆ ಅಂತ ತಿಳ್ಕೊಂಡು ಬ್ರಾಹ್ಮಣನಲ್ಲ ಅವರು. ಸರಿಯಾಗೇ ಮಾಡಬೇಕು. ಆಪತ್ಕಾಲ ವಿಚಾರ ಬಿಟ್ಬಿಟ್ರೆ ಅವ್ರು ಸಾಮಾನ್ಯ ಸರಿಯೇ ಇರಬೇಕು. ಎಲ್ಲರಿಗೂ ಅದನ್ನೇ ಬ್ರಾಹ್ಮಣಿಗೆ ಹೆಚ್ಚು ಅನ್ವಯ. ಅದಕ್ಕೆ ನಿಂತವನು ತುಗುಳಿಸಿದ್ರೆ ಬಿಡೋ ಚಾನ್ಸ್ ಇದೆ. ಕೂತವನು ತುಗುಳಿಸಿದ್ರೆ ಹಾಗೆ ಇನ್ನೊಬ್ರು ಬೀಳ್ತಾ ಇಲ್ಲ, ಇನ್ನೊಬ್ರು ಬೀಳ್ತಾ ಇಲ್ಲ, ಕೆಳಗೆ ಬೀಳೋದಿಲ್ಲ. ಬಿದ್ದರೆ ಏನು ಪೆಟ್ಟಾಗುತ್ತೆ. ಅದಕ್ಕೆ ಹಾರೋನು ಭಾರಿ ಹುಷಾರಾಗಿರಬೇಕು. ಹಾರೋ ಬರೋದು ಹೆಸರು ಆಯ್ತು, ಬರೀ ಹಾರೋರಾಗ್ಬಿಟ್ರೆ ಆಯ್ತು, ಕಷ್ಟ. ಅದಕ್ಕೇನೆ ಜಟಾಸುರಗಳ ಬ್ರಾಹ್ಮಣ ವೇಷ ಆಗ್ತಿದ್ದ. ಇವತ್ತು ಬ್ರಾಹ್ಮಣ ವೇಷಕ್ಕೆ ಬೆಲೆ ಇದೆ. ಬಡಿಸೋ ಎಷ್ಟೋ ಥರ ಬ್ರಾಹ್ಮಣರಲ್ಲ ಅಂತ ಹೇಳ್ತಾರೆ. ತುಂಬ ಕಡೆ ಒಂದು ಕಡೆ ನಾನು ನೋಡೇ ಇದ್ದೇನೆ. ತುಂಬ ಕಡೆಗೆ ಅವರಲ್ಲ ಬಡಿಸ್ಬೇಕಾದ್ರೆ ಬ್ರಾಹ್ಮಣನೇ ಅಲ್ಲ ಅವರು. ಅದು ಅವ್ರು ಬರಲ್ಲ, ಇವರ ಗರ್ಭ ಬರ್ತಾರೆ ಅಂತ ಹೇಳ್ತಾರೆ. ಇವರೇ ಹೋಗಿ ಜನವಾಗಿ ಹಾಕ್ತಿಲ್ವಾ ಅಂತ ಹೇಳಿ ನಿತ್ಯ ಉಪಕರ್ಮ ಅವ್ರಿಗೆಲ್ಲ ವರ್ಷಕ್ಕೊಮ್ಮೆಲ್ಲ ಎಲ್ಲಿ ಬೇಕಲ್ಲಿ ಬರೋದು. ಅದು ಎಷ್ಟು ಅನ್ಯಾಯ ಮಾಡ್ತಾರೆ ಅಂದರೆ ಇದರಿಂದ ತುಂಬ ಅನ್ಯಾಯ. ಜಾತಿ ಪ್ರಶ್ನೆ ಬಂದೇ ಇಲ್ಲ ಅಲ್ಲಿ. ಜ್ಞಾನದ ಕೇಂದ್ರ ಬ್ರಾಹ್ಮಣ. ಅದಕ್ಕೆ ಬಂದೆ. ಜಾತಿ ಅಂತ ಸಾಮಾನ್ಯ ಗೊತ್ತು. ನಾವು ಡೈರೆಕ್ಟರ್ ಆಫ್ ಯಾವ ಡಿಪಾರ್ಟ್ಮೆಂಟ್ ಅಂತ ಗೊತ್ತಿದೆ ಅಂತ ಅರ್ಥ ಅದಕ್ಕೆ. ಆ ವಿಷಯದ ಬಗ್ಗೆ ಬ್ರಾಹ್ಮಣ ಅಂತ ಹುಟ್ಟಿ ಕೂತು ಮಾಡಿದ್ದಲ್ಲ. ಅದನ್ನು ಬ್ರಾಹ್ಮಣ ಇರಬೇಕು, ಆಗಿರ್ಬೇಕು. ಗಣೇಶ ಅಂದ್ರೆ ಚಿತ್ರ ಸಿಗುತ್ತಾ ಇಲ್ವೋ? ನರಸಿಂಹದೇವರು ಅರ್ಥ ಆಗುತ್ತಾ ಇಲ್ವೋ? ಬ್ರಾಹ್ಮಣ ಅಂದರೆ ಅರ್ಥ ಆಗಬೇಕಾಗಿ. ಅದಕ್ಕೆ ಇದೆಲ್ಲ ಗುರುತು ಹೇಳಿದ್ರು. ಈ ರೀತಿ ಇದ್ರೆ ಅವ್ರು ಬ್ರಾಹ್ಮಣ ಅಂತ ತಿಳ್ಕೊಳ್ಳಿ. ಆಪತ್ಕಾಲ ಅವ್ರು ವೇಷ ಹಾಕೊಂಡಿದ್ದವರು ಕೂಡ ಅವಾಗ ಏನು ಮಾಡ್ಬೇಕಾದ್ರೆ ಎಚ್ಚರ ಇರ್ತದೆ ಅವ್ರಿಗೆ. ಏನು ಎಚ್ಚರ ಇರ್ತದೆ? ಫ್ಯಾನ್ಸಿ ಡ್ರೆಸ್ ಹಾಕ್ಕೊಂಡವನು ಫ್ಯಾನ್ಸಿ ಹಾಕ್ಕೊಂಡಿದ್ದೆ ನಾನೀಗ, ಇವಾಗಲೂ ಅದಲ್ಲ ಅಂತ ಜ್ಞಾನ ಇರ್ತದೆ. ಆದ್ದರಿಂದ ಅವ್ರು ವಿಶುದ್ಧ ಮಾಡೋಕ್ಕೆ ಹೋಗೋದಿಲ್ಲ. ಅವ್ರಿಗೆ ಏನು ಮಾಡ್ತಿದ್ರು ಅವರು? ಬ್ರಾಹ್ಮಣ ವೇಷದಲ್ಲಿದ್ದಂಥ ಪಾಂಡವರು ಕ್ಷತ್ರಿಯರು. ಅದಕ್ಕವರು ಬ್ರಾಹ್ಮಣರ ಭಿಕ್ಷೆ ಕೇಳ್ತಾ ಇರಲಿಲ್ಲ. ಎಲ್ಲಿ ಕೇಳ್ತಾ ಇದ್ರು ಅವರು? ವೈಶ್ಯರ ಹತ್ರ ಹೋಗ್ತಾ ಇದ್ರು ಕೇಳೋದಕ್ಕೆ. ಗೊತ್ತಾಯ್ತಾ? ಅದು ಯಾಕಂದ್ರೆ ಸಮಸ್ಯೆ ಇಲ್ಲ. ಕ್ಷತ್ರಿಯ ಮೇಲಿದ್ದಾರೆ ಅವ್ರಿಗೆ ನಮಸ್ಕಾರ ಮಾಡಿರೋ ತಪ್ಪಲ್ಲ, ಇಬ್ರಿಗೂ ನಮಸ್ಕಾರ ಮಾಡಿ ತಪ್ಪಾಗುತ್ತೆ. ಆದ್ದರಿಂದ ಅದು ಮಾಡ್ತಾರೆ. ಏನಾಯ್ತು? ಹೌದು, ಬ್ರಾಹ್ಮಣ ಕ್ಷತ್ರಿಯರಿಗೆ ಈ ಪರಮಹಂಸ ಸನ್ಯಾಸ ಇಲ್ಲ. ತ್ರಿದಂಡಿ ಸನ್ಯಾಸಿ ಅದೆಲ್ಲ ಆಗ್ಬೋದು. ಅರ್ಜುನಾಗಿ ತ್ರಿದಂಡಿ ಸನ್ಯಾಸಿ, ಈ ಸನ್ಯಾಸಿ ಅಲ್ಲ. ಈ ಸನ್ಯಾಸಿ ಆದರೆ ವಾಪಸ್ ಬರೋಗಿಲ್ಲ ಕೂಡ. ಅದು ವೇಷ ಅಷ್ಟೇ. ಸಿನಿಮಾದಲ್ಲಿ ಮಾಂಗಲ್ಯ ಕಟ್ಟಿಸ್ಬಿಡ್ತಾರೆ, ಮದುವೆ ಆಯಿತು ಅಂತ ಅರ್ಥನ? ಎಷ್ಟು ಕಟ್ಟಿಸೋ ಲೆಕ್ಕನೇ ಇಲ್ಲ. ಅದು ಮದುವೆ ಅಲ್ಲ. ಅದು ಆ ರೀತಿ ಎಬ್ಬರಿಗೂ ಹೋಗ್ತದೆ. ಅದನ್ನ ಎವಿಡೆನ್ಸ್ ಅಂತ ಪ್ರೂವ್ ಮಾಡಿ ಎಲ್ಲ ಕೊಲ್ಲಕ್ಕೆ ಹೋಗ್ಬಾರ್ದು. ನಾವು ಮದುವೆ ಆದ ಎವಿಡೆನ್ಸ್ ಅಂತ ತೋರ್ಸಕ್ಕೆ ಹೋಗ್ಬಾರ್ದು. ಅದನ್ನು ಗೊತ್ತಾಯ್ತಾ? ಇದು ಹಾಗೆ. ಯತ್ಸೇವಯಾಶೇಷ ಗುಹಾಶ್ರಯ ಸ್ವರಾಟ್ ಅದಾಯ್ತಲ್ಲ. ಕಾಮಮೀಶ್ವರ ತದೈವ ತದ್ಧರ್ಮ ಪರೈರ್ವಿನೀತೈ. ಆದ್ದರಿಂದ ತದ್ಧರ್ಮ ಪರರಾಗಬೇಕು ಬ್ರಾಹ್ಮಣರು. ಅಂದರೆ ಬ್ರಾಹ್ಮಣ ಜನ್ಮವನ್ನು ತನ್ನ ನಿಯಮವನ್ನು ಪಾಲಿಸಬೇಕು. ವಿನೀತೈ, ಇನ್ನೊಂದು ಗುಣ ವಿನೀತರಾಗಿರ್ತಾರೆ. ಅದೊಂದು. ನಾವು ವಿದ್ಯಾವಂತರದ್ದು ಗುರುತಿರ್ಬೇಕಾದ್ರೆ ಏನು ರಸ್ತೆಗೆ ತಿಳ್ಕೊಳಕ್ಕಾಗತ್ತಾ? ವಿನಯ ನೋಡಿದ ತಕ್ಷಣ ಗೊತ್ತಾಗತ್ತೆ ಏನಿವರು ಓದಿದ್ದಾರೆ ಅಂತ ಅರ್ಥ. ಇವತ್ತು ಅಹಂಕಾರಿದ್ರೆ ಓದಿದ್ದಾರೆ ಅಂತ ಅರ್ಥ. ಊಟ ಬಟ್ಟಾಗ್ಬಿಟ್ಟಿದೆ. ವಿನೀತ ಇದ್ದರೆ ಕೆಲಸಕ್ಕೆ ಬರೋದು, ಅಹಂಕಾರನೇ ಇರಬೇಕು ಅಂತ ಪ್ರಿಫರ್ ಮಾಡ್ತಾರೆ. ಹಾಗಲ್ಲ. ಅದಕ್ಕೆ ವಿದ್ಯೆ ಕಾಣಿಸೋದಿಲ್ಲ, ವಿನಯ ಕಾಣಿಸುತ್ತೆ. ಆದ್ದರಿಂದ ವಿನೀತರನ್ನು ಕಂಡ್ರೆ ಅವ್ರು ಒಪ್ಪಬೇಕು. ಅದು ಮೋಸದ ವಿನಯ ಇರಬಾರ್ದು. ಅದು ಹೇಳಿ ಧೂರ್ತ ಅತಿ ವಿನಯಂ ಧೂರ್ತ ಲಕ್ಷಣದ ಮಾತಿದೆ.
ಓವರ್ ವಿನಯ ಇರಬಾರ್ದು. ಓವರ್ ವಿನಯ ಇದ್ರೆ ಅದೇನೋ ಮೋಸನೇ. ಸರ್ವಾತ್ಮನ ಬ್ರಹ್ಮಕುಲಂ ನಿಷೇವ್ಯತಾಂ. ಆದ್ದರಿಂದ ನೀವು ಬ್ರಹ್ಮಕುಲಂ ನಿಷೇವ್ಯತಾಂ, ಸರ್ವಾತ್ಮ ನಿಷೇವ್ಯತಾಂ. ಎಲ್ಲ ದೃಷ್ಟಿಯಲ್ಲೂ ಅಂದರೆ ಸೇಫ್ ಅಂತ ಅರ್ಥ. ಆಫೀಸ್ ಯಾರೋ ಡಾಕ್ಟ್ರಿಗೆ ತೋರಿಸಿರಲಿಲ್ಲ, ಸತ್ತೋಗ್ಬಿಟ್ಟ, ಬೈತಾರೆ. ಯಾಕೆ ಡಾಕ್ಟ್ರ್ ತೋರಿಸೋದು ಅಂತ ಹೇಳ್ಬಿಟ್ಟು ತೋರಿಸ್ತಾನೆ, ಸಾಯ್ತಾನೆ, ಯಾರು ಬೈಯೋದಿಲ್ಲ. ಯಾಕೆಂದರೆ ಡಾಕ್ಟ್ರ್ ಇನ್ನೇ ಡಾಕ್ಟ್ರ್ ಹತ್ರ ಹೋದ್ರೆ ಸತ್ತ, ಏನಿಲ್ಲ, ಏನು ಮಾಡೋಕ್ಕಲ್ಲ. ಎಲ್ಲೇ ಹೋಗಿ ಸತ್ತ ತಪ್ಪದು. ಅದು ಬ್ರಾಹ್ಮಣ ಹತ್ರ ಹೋಗಿ ಕೆಟ್ಟರೆ ಗೊತ್ತಾಯ್ತಾ, ಬ್ರಾಹ್ಮಣೇ ಪಾಪ ಇದೆ, ಆದರೆ ಇವ್ರಿಗೆ ಪಾಪ ಇವ್ರಿಗೆ ಹೇಗೆ ಗೊತ್ತಾಗಬೇಕಲ್ಲೇನು, ಬೇರೆ ದಾರಿ ಇಲ್ಲ. ಪೊಲೀಸ್ ಅಂತ ತಿಳ್ಕೊಂಡು ಹೋಗ್ತಾನೆ, ಅವನಲ್ಲ. ಯೂನಿಫಾರ್ಮ್ ಹಾಕೋಬಿಟ್ಟೆ, ನಮ್ಗೆ ಗೊತ್ತಿರೋಕ್ಕೆ ಸಾಧ್ಯ. ನಾವೆಲ್ಲ ಐಡೆಂಟಿಟಿ ಕೇಳಕ್ಕೆ ಬರೋಲ್ಲ, ಕಂಡವರೆಲ್ಲ. ಯಾರು ಬಂತ ಐಡೆಂಟಿಟಿ ತೋರಿಸು ಅಂತ ಹೇಗೆ ಕೇಳಕ್ಕೆ, ನೀ ಯಾರು ಕೇಳಕ್ಕೆ ಅಂತ ಕೇಳ್ತಾರೆ. ಕಂಡಕ್ಟ್ ನಾವು ಟಿಕೆಟ್ ಪಕ್ಕದಲ್ಲಿ ಕೂತ್ಕೊಂಡು ಟಿಕೆಟ್ ತೊಗೊಂಡಿ ಅಂತ ಕೇಳಬಾರ್ದು. ಕಂಡಕ್ಟರ್ ಕೇಳ್ತಾನೆ. ಅದು ತೊಗೊಂಡಿಲ್ಲ ಅಂತ ಗೊತ್ತಿದ್ರು ನಾವೇನೂ ಮಾಡೋಂಗಿಲ್ಲ ಅದಕ್ಕೆ. ಗೊತ್ತಾಯ್ತಾ, ಹೇಳೋದು ಅಪರಾಧ ಕೂಡ ಹೌದು. ಅವ್ನು ನೋಡ್ಕೊತಾರೆ, ವ್ಯವಸ್ಥೆ ಅಲ್ಲಿದ್ದ ನಿಮ್ಮದೇನು ತಲೆ ಇರುತ್ತೆ ಅಂತ ಕೇಳ್ತಾನೆ. ಹಾಂ, ಎಸ್ ಸೇವೆಯ ಅವರೇ ಕೇಳಿದ್ರೆ ಅವರೇ ಬಂದು ಕೇಳಿದ್ರೆ ಹೇಳ್ತೀವಿ ಅಂತ ಕೆಲವು ಸಲ. ಅವರೇ ಬಂದು ಕೇಳಿದ್ರೆ ಹೇಳ್ತೀನಿ, ಯಾಕೆ ನಿಮಗೆ ಯಾಕೆ ಕೇಳಬೇಕು ಅಂತಾರೆ. ಅಂದರೆ ಸ್ವಧರ್ಮ ಎಂಬ ಕಾನ್ಸೆಪ್ಟ್ ನಮ್ಮ ಜೀವನದಲ್ಲಿ ಇದ್ದೇ ಇದೆ, ಆದರೆ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ ಹೊರತು. ಆದ್ದರಿಂದ ತೋಚಿದ್ದೇ ಸ್ವಧರ್ಮ, ಮಾಡಿದ್ದೇ ಸ್ವಧರ್ಮ ಹಾಗಾಗ್ಲಿಕ್ಕೆ ಬರೋದಿಲ್ಲ. ವಿಪ್ರಕುಲಂ ಸೇವ್ಯತಮಲ್ಲ, ನಿಷೇವ್ಯತಮ್. ಅವರ ಭಕ್ತಿಯಿಂದ ಸೇವೆ ಮಾಡಿ. ಅಜ್ಞಾತ್ಯನಂತಹ ಖಲು ತತ್ವ ಕೋವಿದೈ ಶ್ರದ್ಧಾಹುತಂ ಯನ್ಮುಖ ಇಜ್ಜನಾಮಭಿಃ ನ ವೈ ತಥಾ ಚೇತನಯಾ ಬಹಿಷ್ಕೃತೆ ಹುತಾಶನೇ ಪಾರಮಹಂಸ್ಯ ವರ್ಯಗುಹು. ದೇವರು ನಿಜವಾಗಲೂ ಸ್ವೀಕಾರ ಮಾಡೋದು ಬ್ರಾಹ್ಮಣರು ಊಟ ಮಾಡ್ತಾರಲ್ಲ ಆಗ ಅಂತ ಹೇಳ್ತಾರೆ. ಅದಕ್ಕೆ ಬ್ರಾಹ್ಮಣ ಭೋಜನ ಹೆಸರಾಯಿತು. ನೀವು ನೈವೇದ್ಯ ಇರ್ತೀರಿ ಸಾಲಿಗ್ರಾಮ ಮೂರ್ತಿಗಳ ಮುಂದೆ, ಒಂದು ಅಗಳಾರ ಕಡಿಮೆ ಆಗಿರುತ್ತೆ, ಅದರಲ್ಲಿ ಏನೂ ಇಲ್ಲ. ಆ ದೇವ್ರ ದೃಷ್ಟಿಯಿಂದ ನೋಡ್ತಾನೆ ಅಷ್ಟೇ. ಸ್ವೀಕಾರ ಮಾಡೋದಲ್ಲಿ ಬ್ರಾಹ್ಮಣರು ಬಾಯಿ, ಬ್ರಾಹ್ಮಣೋಸ್ಯ ಮುಖಮಾಸಿ, ಬ್ರಾಹ್ಮಣನ ಬಾಯಿಗೆ ಉಪದೇಶನೂ ಬರಬೇಕು. ಅವರಿಗೆ ಆಹಾರ ಕೊಡ್ಬೇಕಾದ್ರೆ ಅಲ್ಲಿ ರೀಚ್ ಆಗುತ್ತೆ. ಎಲ್ಲೆಲ್ಲ ಕೊಟ್ಟರೆ ತಗೋತಾರ ದುಡ್ಡನ್ನ, ಟ್ರೆಜರಿಗೆ ಹೋಗಿ ಕಟ್ಟಬೇಕು. ಕೆಲವೆಲ್ಲ ಕೊಡ್ಬೇಕಾದ್ರೆ ಎಲ್ಲೆಲ್ಲ ನಾಟ್ ಅಲೋಡ್. ಕೆಲಸ ಈ ಬ್ಯಾಂಕಿಗೆ ಪರ್ಟಿಕ್ಯುಲರ್ ಕೆಲವು ಕೊಡೋದು ಈ ಬ್ಯಾಂಕಲ್ಲಿ ಕೊಡ್ಬೋದು ಅಂತ ಹೇಳ್ತಾರೆ. ಆ ರೀತಿಯೇ ಬ್ರಾಹ್ಮಣರಿಗೆ ಕೊಡಿ. ಅಲ್ಲೇ ತಪ್ಪು ಹೆಚ್ಚು ನಮ್ಮ ಕೊಟ್ಟ ಮೋಸ ಆಗಿರುತ್ತೆ, ಬಟ್ ಅದು ಜವಾಬ್ದಾರಿ ಇದೆ. ನಮ್ಮ ದುಡ್ಡು ಸೇಫೇ, ಅವನು ಇದು ಮಾಡ್ತಾನೆ, ಮೋಸ ಮಾಡಿದ್ದಾನೆ. ಆದ್ದರಿಂದ ನಾವು ಆ ರೀತಿ ಹುಡ್ಕೊಂಡು ಹೋಗ್ಬೇಕು. ಅದಕ್ಕೆ ದೃಷ್ಟ್ಯಾ ಸ್ವೀಕರಿಸ, ದೃಷ್ಟಿಯಿಂದ ನೋಡ್ಬೇಕು. ದೇವರು ತಗೊಳ್ಳೋ ರೀತಿಯೇ ಬೇರೆ, ಇಲ್ಲಿ ತೊಗೊಂಡ್ರಷ್ಟೇ ಅಲ್ಲಿ ತೊಗೊಂಡ್ರಷ್ಟೇ. ಆದರೆ ಹೇಳೋದಲ್ಲಿ ಒಂದು ಬ್ರಾಹ್ಮಣ ಮೊದಲನೇದಾಗಿ ಪೂಜೆಗಳು, ಅದೇ ಅಲ್ಲದೆ ಮುಂದೆ ಪ್ರಶ್ನೆ ಬರೋದೇ ಇಲ್ಲ. ನೆಕ್ಸ್ಟ್ ಬರೋದು ಅಗ್ನಿ, ಹೋಮ. ಹೋಮದಲ್ಲಿ ತಗೋತಾರೆ, ಅಗ್ನಿ ಮೂಲಕ ದೇವತೆಗಳೆಲ್ಲ ಮಾಡ್ತಾರೆ. ಆಮೇಲೆ ಬ್ರಾಹ್ಮಣ, ಆಮೇಲೆ ಹಸಿದವರು, ಯಾರು ನೆಸಿಟಿ ಇದೆ ಅವರು, ಅವರಿಗೆ ಕೊಡಬೇಕಾದ ಧರ್ಮ. ಯಾವುದು ಫಸ್ಟು ಇದು ಮಾಡ್ದ ಅದು ಯಾವುದು ಮಾಡೋಂಗಿಲ್ಲೇ ಇಲ್ಲ. ದೇವ್ರ ಪೂಜೆ ಮಾಡಿ ಆ ನೈವೇದ್ಯ ಉಳಿದವ್ರಿಗೆ ಕೊಡು, ಡೈರೆಕ್ಟ್ ಕೊಡೋಂಗಿಲ್ಲ ಯಾರಿಗೂ ಕೂಡ. ಹೌದು, ಉಳಿದವ್ರಿಗೆ ಕೊಡೋಕ್ಕೆ ಬರೋಲ್ಲ. ಏನು ಹೌದು, ಏನು ಅದಕ್ಕೆ ಅರ್ಥ? ಅದಕ್ಕೆ ಅರ್ಥ ಅಂದರೆ ಕಸ್ಟಡಿ ಕೊಡಬೇಕು ಅಂತ ಅರ್ಥ. ನೈವೇದ್ಯ ಮಾಡಬಾರದು, ತಪ್ಪದು. ಗೊತ್ತಾಯ್ತಾ? ವಿಶ್ವಕರ್ಮ ಅದು ಕೊಟ್ಬಿಟ್ರೆ ಈಗ ಅದು ನೋಡ್ಕೊಂಡಿರ್ತಾನೆ ಅಂತ. ವಿಶ್ವಕ್ಸೇನ ಕೊಟ್ಬಿಟ್ರೆ ವಿಶ್ವಕ್ಸೇನ ನೈವೇದ್ಯಂ ದಾಪೆ ಅಂತಂದರೆ ಅಪ್ಪ ನೈವೇದ್ಯ ಆಗಿದ್ದನ್ನು ಹುಷಾರ ನೋಡ್ಕೋ. ಕಸ್ಟೋಡಿಯನ್ ಅವರು ತೊಗೊಳ್ಳೋ ತಿನ್ನೋ ವ್ಯಕ್ತಿ ಅಲ್ಲ, ಕಸ್ಟೋಡಿಯನ್. ಅದನ್ನು ಉಳಿದವ್ರಿಗೆ ಕೊಡಬೇಕು, ಅಲ್ಲಿಂದ ತೊಗೊಂಡು ಕೊಡಬೇಕು. ಅಲ್ಲ ನೈವೇದ್ಯ ಆಗ್ತಿರ್ಲಿಕ್ಕೇನೆ ಕಸ್ಟಡಿ ಕೊಟ್ಟಾಯ್ತು. ಈಗ ಅಲ್ಲಿಂದ ತೊಗೊಂಡು ಅವ್ನು ತಿಂದಿಲ್ಲ ಆತ, ಇಟ್ಕೊಂಡಿದ್ದಾನೆ ಅಷ್ಟೇ. ಅರ್ಥ ಆಯ್ತಾ? ಈಗ ಇಟ್ಕೊಂಡು ಆಮೇಲೆ ಆ ಕಸ್ಟೋಡಿಯನ್ ಯಾರು ಸಮರ್ಪಣೆ ಕೊಡೋದು ಒಪ್ಸೋದು ಅಷ್ಟೇ. ಸಮರ್ಪಣೆ ಹೇಗಾದ್ರೆ ಒಪ್ಸೋದು, ನೀವು ನೋಡ್ಕೊಂಡಿದ್ದೀನಿ ಒಪ್ಸೋದಿಲ್ವಾ? ಆ ರೀತಿ ಅಷ್ಟೇ ಒಪ್ಸ್ಬಿಡೋದು. ನೈವೇದ್ಯ ಅಲ್ಲ ಅದು. ಇನ್ನು ಯಾರು ನೈವೇದ್ಯ ಆಗೇ ಇಲ್ಲ. ದಯಂತ ತಪ್ಪು ಮಾಡ್ತೀರಿ ಹಾಗೆ ಹೇಳಬಾರದು ಅಷ್ಟೇ. ವಿಶ್ವಕ್ಕೆ ನೈವೇದ್ಯ ಅಷ್ಟೇ ಹೇಳೋದಲ್ಲ, ಇದೆಲ್ಲ ಹೇಳಿ ಅಂತ ಹೇಳಿಲ್ಲ. ಅಲ್ಲಿ ಕಸ್ಟೋಡಿಯನ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಕಸ್ಟೋಡಿ ಎಂಬರು ಏನಲ್ಲ, ಇದು ನಾಡ್ತಿ ಎಂಜಾಯರ್, ನೋಡೋಕ್ಕೆ ಕೇರ್ ಟೇಕರ್ ಅಷ್ಟೇ ಹೊರತು ಬೇರೆ. ನೈವೇದ್ಯ ಆಗಿದೆ ಈಗ ಕಂಡವ್ರು ಮುಟ್ಬಾರ್ದು ಅದನ್ನು. ಇವು ನೈವೇದ್ಯ ಮುಗಿತು ಅಲ್ಲಿ ಇಟ್ಬಿಡ್ತಾರೆ, ಯಾರು ನೋಡ್ಕೊಳ್ಳೋರು ಯಾರೀಗ? ನಿಮಗೆ ಕಣ್ಣಿಗೆ ಕಾಣದೆ ವಿಶ್ವಕ್ಸೇನ ನೋಡ್ಕೊತಾ ಇರ್ತಾನೆ ಅಂತ ಅರ್ಥ. ಆ ಅನುಸಂಧ ನಮಗಿರ್ಬೇಕು, ವಿಶ್ವಕ್ಸೇನ ನೋಡ್ತಾನೆ ಅಂತ ಹೇಳಿ. ಇವತ್ತು ಒಪ್ಸೋಗೋದಿಲ್ಲ, ನೀವು ನೋಡ್ಕೊತೀನಿ ಬರ್ತೇನೆ ಅಂತ ಒಪ್ಸೋದು ಆ ಥರ. ಸಮರ್ಪಣೆ ಅರ್ಥನೇ ಅಲ್ಲ ಅದು. ಕಸ್ಟೋಡಿಯನ್ ಒಪ್ಸೋದು, ಸಮರ್ಪಣೆ ಅಲ್ಲ. ಗೊತ್ತಾಯ್ತಾ? ಕಸ್ಟೋಡಿಯನ್ ಶಬ್ದ, ಕಸ್ಟೋಡಿಯನ್ ಅರ್ಥ ಮಾಡಿಬಿಟ್ರೆ ನೀನು ಮತ್ತೆ ಹೇಳಬೇಕಾಗಿಲ್ಲ. ಕೇರ್ ಟೇಕರ್
ವಾಯುದೇವರ ವಾಯುಜ ಖೇನ ತುಲ್ಯ, ವಾಯುದೇವರ ಮಗ, ಗಣೇಶನೇ ಸಮಾನ. ಧನಪ ಅಶ್ವಿನಿ ವಿಶ್ವಕ್ಷೇನಾದಿಗಳಿಗೆ ಸಮರನಿಪ ಅಂತ ಹೇಳ್ತಾರೆ. ಗಣೇಶನಿಗೆ ಸಮ. ಹಾಂ, ಇಲ್ಲ 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 ನೈವೇದ್ಯ ಮಾಡಿ ಮುಗೀತು, ಇನ್ಯಾರು ಊಟನೇ ಮಾಡೋದಿಲ್ಲ. ನಮ್ಮ ಪದ್ಧತಿ ಕೂಡ ಅಷ್ಟೇ. ಯಾರೋ ಮನೆಗೆ ಹೋಗಿರ್ತೇವೆ ಅಂತ ತಿಳ್ಕೊಬೇಡ. ದೊಡ್ಡವರು ಊಟ ಆಗಿರುತ್ತೆ, ನನಗೆ ಊಟ ಮಾಡಿ ಏನೂ ತಪ್ಪಿಲ್ಲ. ಸಣ್ಣವ್ರು ಯಾಕೆ ನಾವು ತೊಗೊಳೋದು ಬರೋದಿಲ್ಲ. ಅದಕ್ಕೆ ಯಾಕಂದ್ರೆ ಪ್ರಾಣಾವತಿ ಇಡಬೇಕಲ್ಲ, ಅದಕ್ಕೆ ಬರೋದಿಲ್ಲ. ಆ ನಿಯಮ, ಅದು ಪ್ರತಿಷ್ಠೆ ಅಲ್ಲ, ಅದು ನೆಸಿಟಿ. ಅದೇ ಹೇಳ್ತಿರೋದು. ಅದಕ್ಕೆ ಅಲ್ಲಿ ಕೊಟ್ಟರೆ ತಗೋತಾರೆ, ಮುಖ ಆದ್ದರಿಂದ ಅಲ್ಲಿ ಕೊಡಿ ಅಂತ ಅರ್ಥ. ಇವತ್ತು ಅಲ್ಲಿ ಬದ್ರೆ ಅಂಗಡಿಗಳಿಗೆ ಹೋಗ್ತೀನಿ, ಅಲ್ಲಿ ದುಡ್ಡು ನೋಡಿ ತೊಗೊಳೋದಿಲ್ಲ ಅವರು. ಕೌಂಟರಿಗೆ ಕೊಡಿ ಅಂತಾರೆ, ಕೌಂಟ್ರಲ್ಲಿ ಕೊಡಿ ಅಂತ ಹೇಳ್ತಾರೆ. ಅಲ್ಲೆಲ್ಲ ಆಮೇಲೆ ನಿಂತು ಹೋಗ್ಬೇಕಲ್ಲ ವಸ್ತುನ, ಡೆಲಿವರಿ ಅಲ್ಲಿ ಹೋಗಿ ಇರ್ತಾರೆ, ಡೆಲಿವರಿಗೆ ಎಲ್ಲ ವ್ಯವಸ್ಥೆ ಇರುತ್ತೆ. ಆದ್ದರಿಂದ ಇದು ಬ್ರಾಹ್ಮಣರಿಗೆ ಆಗೊಂದು ಮಹತ್ವ ಇದೆ. ಬ್ರಾಹ್ಮಣ ಅನ್ನೋದು ಹಿಂದೆ ಅವನ ಗುಣಗಳಿಗೆ ಅದು ಒಂದಾಗಿಬಿಟ್ಟಿತ್ತು. ಈಗ ಅದು ಬ್ರಾಹ್ಮಣನ ಸಜ್ಜಾನ ಈಗೆಲ್ಲ ಕೇಳಬೇಕಾಗಿದೆ. ಡಾಕ್ಟ್ರ ಸರ್ಜಾನ ಬೋಧಿದಾನ ಅಂತ ಕೇಳಿದ್ರೆ ಆಗೋ ಹಾಗೆ. ಕೋಟ ಬಂದಾಗ ಸಂಶಯ ಬರಲಿಕ್ಕೆ ಶುರುವಾಗುತ್ತೆ. ಮೊದಲೆಲ್ಲ ಹಾಗಿರಲಿಲ್ಲ. ಹಾಂ, ಸೈಮಿಲ್ಟೇನಿಯಸ್ ಯಾರು ಸೈಮಿಲ್ಟೇನಿಯಸ್? ಏನು ಸೈಮಿಲ್ಟೇನಿಯಸ್ ಯಾರಿಗೆ? ಎಲ್ಲಿ ಆಡಿದ್ದಾರೆ? ಎಲ್ಲೂ ಇಲ್ಲ. ನೈವೇದ್ಯ ಆದ್ಮೇಲೆ ಹೋಗ್ಬೇಕು, ತಗೊಳ್ಳಕ್ಕೆ ಬರೋಲ್ಲ. ಕಾಮಿಡಿ ಸೈಮಿಲ್ಟೇನಿಯಸ್ ಅಂತ ಹಸ್ತು ಇದಕ್ಕೆಲ್ಲ ಬರುತ್ತಲ್ಲ, ಅಲಂಕಾರ ಇತ್ಯಾದಿ ಬಂದಾಗ ಅಷ್ಟೇ ಹೊತ್ತು ಇದಕ್ಕಲ್ಲ. ಯಸ್ಸೇವಯಾ ಶೇಷ ಗುಹಾಶ್ರಯ ಸ್ವರಾಟ್. ಸ್ವರಾಟ್ ಅಂದ್ರೆ ಯಾರು? ಜನ್ಮಾದ್ಯಸ್ಥೇತೋನ್ವಯಾದಿರ್ನಸ್ಥಾರ್ಥೇಶು ವಿಘ್ನ ಸ್ವರಾಟ್. ಪರಮಾತ್ಮ ಅಲ್ಲಿ ವಿಶೇಷ ಸನ್ನಿಹಿತನಾಗಿರ್ತಾನೆ, ಅಲ್ಲಿಂದ ಸ್ವೀಕಾರ ಮಾಡುತ್ತಾನೆ. ತದೇವ ತದ್ಧರೈರ್ವಿನೀತೈ. ಸರ್ವಾತ್ಮ. ನೀವು ಮಠಗಳಿಗೆ ಹೋಗ್ತೀರಿ, ಒಂದು ತೆಂಗಿನಕಾಯಿ ಹಣ್ಣು ಒಯ್ದಿರ್ತೀರಿ, ನೀವು ಸ್ವಾಮಿಗೆ ಕೊಡ್ತೀರಾ ಒಯ್ದು, ಅಲ್ಲಿಡ್ತಾರೆ. ಅವ್ನು ಬಂದು ನೀರು ಹಾಕಿ ತೊಗೊಂಡಾಗ ಅಲ್ಲಿಡ್ತಾರೆ. ಗೊತ್ತಾಯ್ತಾ? ಅವರೆಲ್ಲ ಡೈರೆಕ್ಟಾಗಿ ತೊಗೊಳಕ್ಕೆ ಹೋಗೋದಿಲ್ಲ. ನಾವು ಅವನಿಗೆ ಕೊಟ್ಟಿವಿ ಅಂತ ಯಾರಿಗೂ ಹೇಳೋದಿಲ್ಲ. ಸ್ವಾಮಿಗೆ ಕೊಟ್ಟಿವಿ ಅಂತ ಹೇಳ್ತೀವಿ, ಇನ್ನೂ ದೇವರಿಗೆ ಕೊಟ್ಟಿದ್ದೆ ಹೊರತು ಇವರಿಗೆಲ್ಲ. ಆ ಥರ ವ್ಯವಸ್ಥೆ ಇದೆ. ಯಾರ ಕೈಲೇ ಕೊಟ್ಟರು ಕೂಡ ಯಾವ ಅಪಾಯಿಂಟೆಡ್ ಆದರೆ ಅವ್ರಿಗೆ ಕೊಟ್ಟಾಗ ಲೆಕ್ಕ. ಯಾರ ಕೈಲೋ ದುಡ್ಡು ಕಳಿಸ್ತೀನಿ ಅಂತ ಹೇಳಿರ್ತಾರೆ, ಕೊಡ್ತಾರೆ, ಕೊಡ್ತು ಅಷ್ಟೇ. ಇವ್ರು ಕೊಡೋದ್ರೆ ನಮ್ಮ ಜವಾಬ್ದಾರರಲ್ಲ. ನೀವು ಹೇಳಿದ್ರೆ ಕೊಟ್ಟಿದ್ದೀನಿ ಅಷ್ಟೇ, ಅಲ್ಲಿ ಮುಗಿತು. ಹೇಳಿದ್ರೆ ಇಲ್ಲ, ಆಯಿತು ಅಷ್ಟೇ. ರೈಟ್ನೆಲ್ಲ ಕೊಡದೆ ಹೋದರೂ ಕೂಡ ಅಷ್ಟು ಬೆಲೆ ಇದೆ. ಅಜ್ಞಾತ್ಯನಂತ ಖಲು ತತ್ವ ಕೋವಿದೈಹಿ ಶ್ರದ್ಧಾಹುತಂ. ಆದರೆ ಶ್ರದ್ಧೆಯಿಂದ ಕೊಡಬೇಕು. ಎನ್ನ ಮುಖ ಇತ್ಯನಾಮಭಿಹಿ. ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾನೆ. ಕೃಷ್ಣ ಬ್ರಾಹ್ಮಣಿ ಕೊಡು, ಬ್ರಾಹ್ಮಣಾರ್ಪಣ ಸ್ತೋತ್ರ ಕೊಡೋ, ಕೃಷ್ಣಾರ್ಪಣ ಸ್ತೋತ್ರನೇ ಕೊಡೋದು. ಇದು ಅಥರೈಸ್ಡ್ ರಿಸೀವ್. ಕೆಲಸದ ಲೈಟ್ ಬಿಲ್ನವ್ರು ಬಂದಾಗ ಕೆಲವು ಡ್ಯೂಸ್ ಕಲೆಕ್ಟ್ ಮಾಡಿ ಕೊಡೋ ರೇಟ್ ಇದೆ ಅವರಿಗೆ, ರಸೀದ್ ಕೊಟ್ಬಿಡ್ತಾರೆ. ಆಗೋದು ನಾವು ಕೊಟ್ಟಾಗಿಟ್ಟೆ ಅಂತ ಕೇಳೋಕ್ಕೆ ಹೋಗಲ್ಲ. ರಸೀದ್ ಅಷ್ಟೇ, ಹೋಗಿರಪ್ಪ ಕಾಗಡ ಕೊಟ್ಟಾಗ ಅಲ್ಲಿ ಫೋನ್ ಮಾಡಿ ಬಂದ ಅಂತ ಕೇಳೋದಿಲ್ಲ. ಇದು ಕೊಟ್ಟರೆ ಅದಕ್ಕೆ ಅರ್ಥ ಆಗುತ್ತೆ. ಹಾಗೆ ಬ್ರಾಹ್ಮಣ ರಸೀದಿ ಅಂದರೆ ಭದ್ರಾಕ್ಷತೆ ಅಷ್ಟೇ, ರಸೀದಿ ಕೊಟ್ಟರು ಅಂತ ಅರ್ಥ. ನವೈ ತಥಾ ಚೇತನಯ ಬಹಿಷ್ಕೃತೆ ಹುತಾಶನೇ ಪಾರಮಾಂಶ್ಯವರ್ಯಗುಹು. ಆದ್ದರಿಂದ ನೀವು ಚೇತನ ಇಲ್ಲದೆ ಇರತಕ್ಕಂಥ ಬರೀ ಪ್ರತಿಮೆಗಳಲ್ಲಿ ಕೊಟ್ಟರೆ ಪರಮಾತ್ಮ ತಗೊಳ್ಳೋದಿಲ್ಲ. ಹುತಾಶನೇ ಬರೀ ಹುತಾಶನೆ ಬೆಂಕಿಗೆ ಹಾಕಿದ, ಬೂದಿ ಮುಚ್ಚಿ ಹೇಳ್ತಾರ ಬೂದಿಯಲ್ಲಿ ಹೋಮ ಮಾಡಿದಾಗಂತೆ. ಬೆಂಕಿನೇ ಇಲ್ಲ, ಬೂದಿಯಲ್ಲಿ ಹೋಮ ಮಾಡೋದು ತಪ್ಪು. ಅನುಸಂಧಾನ ಇಲ್ಲ ಮಾಡಿದ ಅದು ತಪ್ಪು. ಅಡ್ರೆಸ್ಸೇ ಇಲ್ಲ, ಎಲ್ಲಿಗೆ ಹೋಗುತ್ತದ? ಡೆಡ್ ಬಾಕ್ಸ್ ಹಾಕ್ತಾರಲ್ಲ ಹಾಗೆ ಕೊಡ್ಬೇಕಾದ್ರೆ ಮಂತ್ರ ಹೇಳೇ ಕೊಡಬೇಕು. ಅದು ಪಾರಮಹಂಸವರ್ಯಗೂ. ಪರಮಾತ್ಮ ಯಾರು? ಪರಮಹಂಸರಿಗೆ ಭಾರಿ ಪ್ರೀತಿ ದೇವರಿಗೆ. ಹಾಗೆ ಎಲ್ಲ ಬಿಟ್ಟು ಬಂದಿರ್ತಾರಲ್ಲ, ಅದಕ್ಕೋಸ್ಕರ. ಹೇಗೆ ನಮ್ಮಲ್ಲಿ ಆರ್ಮಿ ಇದ್ದವರಿಗೆ ಸರ್ವಿಸ್ ಮತ್ತು ಎಕ್ಸ್ ಸರ್ವಿಸ್ ಬಂದಂಥ ಗೌರವ ಇರುತ್ತಾ, ಹಾಗೆ ಬ್ರಾಹ್ಮಣರಿಗೆ ಯಾತಕ್ಕೆ ಗೌರವ? ಪರಮಹಂಸರು ಅಂತ ಕೇಳಿ ಎಲ್ಲ ಬಿಟ್ಟು ದೇವರ ಹತ್ರ ಬಂದಿರ್ತಾರೆ. ಆದ್ದರಿಂದ ಜವಾಬ್ದಾರಿ ಜಾಸ್ತಿ. ಎಲ್ಲ ಬಿಟ್ಟು ಬಂದ ಕಾಲಕ್ಕೆ ಆ ಜವಾಬ್ದಾರಿ ತೊಗೊಳ್ಬೇಕಾದ್ರೆ ನಮ್ಮ ಕರ್ತವ್ಯ ಆಗುತ್ತೆ. ಉಳಿದವ್ರಿಗೆ ಸ್ವಲ್ಪ ಏನೋ ಡಿಪೆಂಡೆನ್ಸ್ ಇದೆ, ಏನಿಲ್ಲ. ದೇವರೇ ನಮಗೆ ಬೇಕು ಅಂತ ಬಂದವರು. ಭಾರಿ ಪ್ರೀತಿ ಅವ್ರ ಮೇಲೆ ದೇವರಿಗೆ. ಸರಿಯಾಗಿ ಬಂದಿದ್ರೆ ಅಗ್ನಿಯಲ್ಲಿ ಹೋಮಿಸಿದರೆ ಏನು ಸುಮ್ಮನೆ ತೊಗೊಂಡೇ ಹಾಕಿದ, ಏನು ಅದು ಮಂತ್ರಿಲ್ಲ ತಂತ್ರಿಲ್ಲ, ತಪ್ಪದು. ಅದೇ ಇಷ್ಟೊತ್ತು ಹೇಳಿದ್ರೆ ಅದೇ ತಾನೆ ಅಡ್ರೆಸ್ಲೆಸ್ ಲೆಟರ್ ಇದ್ದಾಗ. ಅಡ್ರೆಸ್ ಎಲ್ಲಿ ಯಾರಿಗೆ ಕೊಡಬೇಕು? ಅದು ಬ್ಯಾಂಕಿಯಲ್ಲಿ ಹಾಕಿರೋ ಅರ್ಥ ಇಲ್ಲ. ಅವ್ರು ಕೊಡ್ತಾ ಅನುಸಂಧಾನ ಮಾಡಿ ತಗೋಬೇಕು. ಪೋಸ್ಟ್ ಬಾಕ್ಸಲ್ಲಿ ಹಾಕ್ತೇವೆ, ಪೋಸ್ಟ್ ಬಾಕ್ಸ್ ತೊಗೊಳ್ಳಿ ಅಂತ ಹಾಕ್ತೀವ, ಇಂಥವ್ರಿಗೆ ಮುಟ್ಲಿ ಅಂತ ಮನಸ್ಸಲ್ಲಿದೆ, ಅಡ್ರೆಸ್ ಬರ್ದು ಹಾಕಿಲ್ಲ ಅಷ್ಟೇ. ಅಡ್ರೆಸ್ಸೇ ಮಂತ್ರ ಇದ್ದಾಗ ಅಷ್ಟೇ. ಇದು ಬಾಯಲ್ಲಿ ಹೇಳಿದರೆ ಮುಟ್ಟಿರ್ತಾರೆ. ಇವತ್ತು ಇದೆಲ್ಲ ಬಂದಮೇಲೆ ನಿಮಗೆ ಯೋಚನೆ ಇಲ್ಲ. ಯಾವುದೋ ರಿಮೋಟ್ ಬಂದ ಮೇಲೆ ಅದು ಇರೋದು ಅಲ್ಲಿ ಇವತ್ತಿರ್ಬ ಮೂಟೆ ಬಾಯಿ ಮುಚ್ಚಿಬಿಡುತ್ತೆ, ಬಾಯಿ ತೆಗೆದು. ಇವತ್ತು ಇಷ್ಟೆಲ್ಲ ಮಾಡೋ ಶಕ್ತಿ ಬಂದ ಬೇರೆ ಮಂತ್ರ ಇದು ಯಂತ್ರಶಕ್ತಿ. ಇದು ಮಂತ್ರಶಕ್ತಿ ಇದಕ್ಕಿಂತ ಭಾರಿ ಜಾಸ್ತಿ. ಅದು
ಗೊತ್ತಾಯ್ತಾ? ಅದು ಶೂರ್, ಅದು ಯಾರು ತೊಗೊಳಕ್ಕೆ ಬರೋದಿಲ್ಲ. ಇಲ್ಲಿ ಹೇಳ್ತಿರೋದು ಅದೇ ತಾನೇ. ಈಗ ವಿದ್ಯೆ ಹೇಳ್ಬೇಕಾದ್ರೆ ಶ್ರುತಾಶನೆ ನಮೇ ತಥಾ ಚೇತನಯ ಬಹಿಷ್ಕೃತೆ ಹುತಾಶನೆ ಪಾರಮಹಂಸ್ಯ ವರ್ಯ. ಅದಕ್ಕೆ ಅಗ್ನಿ ಪ್ರತಿಷ್ಠಾ ಅಂತ ಮೊದಲ ಹೆಸರು. ಪ್ರತಿಷ್ಠೆ ಅಗ್ನಿ ಸುಮ್ಮನೆ ಹಾಕಬಾರ್ದು, ಮಾಡಿ ಪ್ರತಿಷ್ಠೆ ಮಾಡಬೇಕು. ಆಮೇಲೆ ಏನು ಮಾಡಬೇಕು? ಆಹ್ವಾನ. ಆ ಅಗ್ನಿಗೆಲ್ಲ ಆಹ್ವಾನಗಳು ಬೇರೆ ಬೇರೆ ಇದೆ. ಈಗ ಇದು ದೇವ ಕಾರ್ಯಕ್ಕೆ ಬೇರೆ, ಇದಕ್ಕೆ ಬೇರೆ, ಅದಕ್ಕೆ ವ್ಯತ್ಯಾಸ ಇದೆ. ಅದರಲ್ಲಿ ಅವರು ಆವಾಹನ ಮಾಡಬೇಕು. ಆವಾಹನ ಮಾಡಿ ಅಲ್ಲಿ ಯಾರಿಗೆ ಕೊಡಬೇಕು ಅವ್ರ ಮೂಲಕ ಕೊಡಬೇಕು. ಅಲ್ಲಿ ಕೂಡ ಪೀಠ ಪೂಜೆ, ರಾವಣ ಪೂಜೆ ಎಲ್ಲ ಮಾಡಬೇಕು. 99% ಜನ ಮಾಡಿಸೋದಿಲ್ಲ. ಎಲ್ಲ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಪೀಠ ಪೂಜೆ, ಆವರಣ ಪೂಜೆ ಅಂತ ವಿಧಿವಿಧಾನ ಇದೆಯೋ ಹಾಗೆ ಮಾಡಿ ಮಧ್ಯದಲ್ಲಿ ದೇವರಿದ್ದಾನೆ, ಉಳಿದ ಪರಿವಾರ ಇದ್ದಾರೆ. ಆಮೇಲೆ ಕೊಡ್ಬೇಕಾದ್ರೆ ಆ ಜಾಗ ನೋಡ್ಕೊಂಡು ಕೊಡಬೇಕು. ಹೋಮನ ಮಾಡಿರ್ತೀವಿ, ವೇದಿಕೆ ಇರ್ತದಲ್ಲ, ಸುಮ್ಮನೆ ಒಂದೇ ಕಡೆ ಹಾಕ್ತಿರ್ತಾರೆ. ಹಾಗೆ ಹಾಕಬಾರ್ದು. ರಾವಣ ಪೂಜೆಯಲ್ಲಿ ಇಂಥಲ್ಲಿ ಬರೀತಾರೆ ಅಂತ ಹೇಳ್ತಾರೆ. ಆ ದಿಕ್ಕು ನಮಗೆ ಗೊತ್ತಿರಬೇಕು. ಆ ದಿಕ್ಕಿನ ನೋಡ್ಕೊಂಡು ಅಲ್ಲೇ ಕೊಡಬೇಕು ಸರಿಯಾಗಿ. ಅದು ಪರ್ಫೆಕ್ಟ್ ಹೋಮ. ಆ ರೀತಿ ಮಾಡೋದು ತುಂಬ ಕಡಿಮೆ. ಆ ರೀತಿ ಮಾಡೋರಲ್ಲ, ಮಾಡಬೇಕಂತ ಗೊತ್ತಿರೋರು ಭಾಳ ಕಡಿಮೆ. ಏನು ಹೌದು, ಇಲ್ಲದ್ರೆ ಅಸಂಸ್ಕೃತ ಅಗ್ನಿ ಅದು. ಅದು ಹೇಳಿದರು ಜಡ ಅಗ್ನಿ ಅಂತೇನೆ, ವೇಸ್ಟ್ ಅದು. ಗೊತ್ತಾಯ್ತಾ? ಸುಮ್ಮನೆ ಅದಕ್ಕೆ ಅವ್ರಿಗೆ ವೇಸ್ಟ್ ಮಾಡ್ತಾರೆ ಅಂತಲ್ಲ. ಕರೆಕ್ಟ್, ಅದು ವೇಸ್ಟೇ. ಅದು ಗೊತ್ತಿಲ್ಲದವ್ರು ಮಾಡಿದರೆ ಅದು ನ್ಯಾಷನಲ್ ವೇಸ್ಟ್ ಇದ್ದಾಗ ಲೆಕ್ಕ. ಇಲ್ಲೂ ಇಲ್ಲ, ಅಲ್ಲೂ ಇಲ್ಲ. ಹಾಗೆ ಮಾಡಬಾರ್ದು. ಅಟ್ಲೀಸ್ಟ್ ನೀವು ಸೇರಿಸ್ಕೋಬಾರ್ದು, ಕೊಡಬೇಕಷ್ಟೇ. ನೀವು ಅಟ್ಲೀಸ್ಟ್ ಅಂತ ಯಾರು ಹೇಳಿದ್ರಿ ನಿಮಗೆ ಫಸ್ಟು? ಅದೇ ಅಲ್ಲಿಂದ ಶುರುವಾಗೋದು. ಅಟ್ಲೀಸ್ಟೇ ಎಲ್ಲ ಹೋಗ್ಬೇಡಿ, ಲೀಸ್ಟ್ ಆಗಿಬಿಡೋದು. ಸರಿ, ಅಟ್ಲೀಸ್ಟ್ ಬರೀ ಲೀಸ್ಟ್ ಆಗಿ ಹಾಗೆ ಮಾಡೋದು. ಇದು ಯಾವಾಗಲೂ ಕೂಡ ಯಾವ ಆಪತ್ತು ಕಾಲದ ಮೊದಲು ಹೇಳಿಬಿಟ್ರೆ ಏನು ಮಾಡ್ತಾರೆ ಗೊತ್ತಾ? ಇವತ್ತು ಮೊದಲನೇ ಸಂಧ್ಯಾ ಒಂದೇ 10 ಗಾಯತ್ರಿ ನಿಂತೋಗಿರೋದು. ಅವತ್ತು ಅದೇ ಅಭ್ಯಾಸ ಬಿಡುತ್ತೆ. ಕೊನೆಗೆ 1000 ಮಾಡಿಸೋಕ್ಕೆ ಮಾಡಿಸೋನಿಗೆ ಬಿಡವೇ ಇಲ್ಲ. ಆ ಪುರೋಹಿತ ಹೋಗ್ಬಿಟ್ಟಿರ್ತಾನೆ ಆಗಲಿ, ಯಾರಿಗೂ ಬಿಟ್ಟೋಗಿ. ಅವನು ಹೋದ ವರ್ಷ ಪುಣೇನಾದವ, ಅವ್ನಿಗೇನು ಬರ್ತಿರೋದಿಲ್ಲ. 90% ಹೇಳ್ತಾರಲ್ಲ. ಅದು ಭಾರಿ ಜವಾಬ್ದಾರಿ ಕಳಿಸ್ಬೇಕಾದ್ರೆ. ಬರೀ ಉಪನಯನ ಮಾಡೋದಲ್ಲ, ಸುಮ್ಮನೆ ಇದಷ್ಟೇ. ಸ್ಕೂಲಿಗೆ ಸೇರಿಸ್ಬಿಟ್ರೆ ಪಾಸ್ ಆಗಿಬಿಡ್ತಾನ. ನಿತ್ಯ ಹೋಗಿ ಮಾಡಿ ಅವ್ರಿಗೆ ಎಷ್ಟೋ ಹೋಮ್ವರ್ಕ್ ಇವ್ರು ಮಾಡಬೇಕಾಗ್ತದೆ. ಮಧ್ಯ ಸಂಧಾನ ಮಾಡಿಸ್ಬೇಕಾದ್ರೆ ಸುಸ್ತು ಹೊಡೆದು ಬಿಡ್ತಾರೆ ಇವರು. ಆಚರಣೆ ಮಾಡಿಸೋ ಹೊತ್ತಿಗೆ ಅರ್ಧ ಗಂಟೆ ಆಗೋಗ್ಬಿಟ್ಟು. ಗೊತ್ತಾಯ್ತಾ? ಮಂತ್ರ ಹೇಳಬೇಕು, ಬಾಯಿಲಿ ಬರಬೇಕು, ಅವ್ನ ಬಾಯಿಲಿ ಹೇಳಿಸ್ಬೇಕು, ಅಲ್ಲೆಲ್ಲ ಸ್ಪರ್ಶೆ ಆಗಬೇಕು. ಸಾಕಪ್ಪ ಅನಿಸ್ಬಿಡುತ್ತೆ. ಅವ್ರು ಏನು ಕೊಟ್ಟರು ಹೇಳೋದೆಲ್ಲ ಸ್ಟೇಜ್ ಬಂದುಬಿಡ್ತಾನೆ. ಅವ್ನು ಸ್ವಲ್ಪ ದಡ್ಡಾಗಿದ್ದಂತೂ ಭಾರಿ ಪದ್ಧತಿ, ಭಾಳ ಕಷ್ಟ ಇದೆ. ಅದು ಕೇರ್ಲೆಸ್ ಮಾಡಬೇಡ. ಅದು ತಪ್ಪುತ್ತಲ್ಲ, ಅದು ಫೌಂಡೇಶನ್. ಅದು ಮುಂದೆ ಎಲ್ಲ ತಪ್ಪೋಗ್ಬಿಡೋದು. ಅವ್ರು ತಪ್ಪಿದ್ದು ಕೊನೆವರೆಗೂ ಕೊಲ್ಯಾಪ್ಸ್ ಆಗಿಬಿಡೋದು. ಅದು ಉಪನಯನ ಸಂಸ್ಕಾರ ಭಾರಿ ಸಿಸ್ಟಮೆಟಿಕ್ಕಾಗಿ ಮಾಡ್ಬೇಕಲ್ಲ. ರಿಪೋರ್ಟ್ ಮಾಡ್ಕೊತಾರಲ್ಲ, ಎಲ್ಲ ಪರ್ಫೆಕ್ಟ್ ಇರಬೇಕು. ಇಲ್ಲೋದ್ರೆ ಡಿಸೀಸ್ ಆಗಿಬಿಡ್ತಾನೆ. ಅವಳಾಗಬೇಕು ಪರ್ಫೆಕ್ಟ್ ಆದಷ್ಟು ಸೇಫ್ ಆಗ್ತಾನೆ. ಅದು ಎಚ್ಚರನೇ ಇಲ್ಲ ಇವತ್ತು. ಅದೆಲ್ಲ ಅದು ತೀರಾ ಇಗ್ನೋರ್ ಮಾಡಿಬಿಡ್ತಾರೆ. ಅದು ಜನವರ ಹಾಕಿ ಬಿಟ್ಟಾರೆ ಮುಗಿದೋಯ್ತು ಕತೆ, ಅಷ್ಟೇನೇ ಇಲ್ಲ. ಅವತ್ತೇ 10 ಹೇಳ್ಕೊಟ್ರೆ 1000 ಹಾಕಿ ಮಾಡ್ತಾನೆ. ಆಮೇಲೆ ಮೊದಲು 1000 ಮಾಡಿಸ್ಬೇಕು. ದಿವಸ ಅಭ್ಯಾಸ ಮಾಡಿಸ್ಬೇಕು. ಎದೆ ಗೊತ್ತು ತಾನು ಮಾಡಿ ಬಂದಿರ್ಬೇಕು. ಮೊದಲು ಪಾಪ ಅಲ್ಲಿ ಮಾಡ್ಲಿಕ್ಕಾಗಲ್ಲ, ಎಲ್ಲ ಹೇಳಿಸ್ಬೇಕು ಅವನ ಕೈಗೆ. ಆಮೇಲೆ 9 ಏನು ಬಂದಾಗ 100 ಅನ್ಬೇಕು. 10ಕ್ಕೆ ಹೋಗಬಾರ್ದು ಮೊದಲು. ಅದು ಆಗೋದಿಲ್ಲ, 10ಕ್ಕೆ ಬರಬೇಕು. ಇವರು ಶುರು ಮಾಡಿದ್ರೆ 10ಕ್ಕೆ ಮಾಡಿದ್ರೆ ಅವ್ರು 0 ಆಗಿಬಿಡೋದು ಕಡೆಗೆ. ಅದು 1% 0. ಇದೆಲ್ಲ ತಪ್ಪು. ನಮ್ಮಲ್ಲಿ ಎಷ್ಟು ತಪ್ಪುಗಳಿದೆ ಅಂದರೆ, ಇಷ್ಟಾದರೂ ಬ್ರಾಹ್ಮಣ ಅಂತ ಕಳ್ಸ್ಕೊತಾರೆ, ಭಾರಿ ಸಂತೋಷ ಪಡ್ಬೇಕು ಅಷ್ಟೇ ಹೊರತು ಸುಮ್ಮನೆ ಸಿಸ್ಟಮೆಟಿಕ್ ಆಗೋದು ಭಾರಿ ಕಡಿಮೆ. ಯಾವುದೋ ಒಂದು ಕಾರಣ ಹೇಳ್ಬಿಡ್ತಾರೆ. ಹೇಳಿದ್ರಲ್ಲ ಅಟ್ಲೀಸ್ಟ್ ಅಂತಲ್ಲ, ಆ ಥರ ಆಗ್ಬಿಡುತ್ತೆ. ಅವಕಾಶ ಕೊಡಬಾರ್ದು. ಅಟ್ಲೀಸ್ಟ್ ಆಗಲ್ಲ, ಇದು ಮಾಡಲೇಬೇಕು. ಏನಾಗಿದೆ ಮಾಡು ಅಂತ ಹೇಳ್ಬೇಕು. ಯಾರಿಗೂ ಅದು ಕನ್ಸರ್ನ್ ಇಲ್ಲ. ಅದೊಂಥರ ಮಾಕರಿ ಆದಾಗ ಆಗ್ಬಿಡುತ್ತೆ. ಮಾಕರಿ ಮಿಮಿಕ್ರಿ ಎಲ್ಲ ಹೇಗೋ ಹಾಗಾಗಿ ಆಗಬಾರ್ದು. ಇಮಿಟೇಷನ್ ಇದ್ದರೆ ಅದು ಇಮಿಟೇಷನ್ ಡೈಮಂಡಾ ಅಲ್ಲ. ಅವ್ರು ಹೇಳಬೇಕು ಆಚರಣೆ ಒಳಗೆ ಇನ್ನೂ ಕಷ್ಟ ಇದೆ. ಕೇಶವ ಅಂದರೆ ಏನು ಗೊತ್ತಾ ಅದನ್ನು ಹೇಳಬೇಕು. ಇವನಿಗೆ ಗೊತ್ತಿಲ್ಲ, ಅವ್ರಿಗೆ ಹೇಳ್ತಾರೆ ಪಾಪ. ಈ ಥರ ಎಲ್ಲ ಟ್ರೈನ್ಡ್ ಇರಬೇಕು. ಅವ್ರು ಎಲ್ಲ ಟ್ರೈನ್ಡ್ ಇರಬೇಕು. ಯಾವಾಗಲೂ ಪ್ರೈಮರಿ ಎಜುಕೇಷನ್ ಅಂತ ಕರೀತಾರಲ್ಲ, ತುಂಬ ಕಷ್ಟ ಹೇಳೋದು ಅದು. ಆಮೇಲೆ PhD ಲೆವೆಲ್ ಓದ್ಕೊಂಡ್ಬಿಡ್ತಾನೆ. ಈ ಪ್ರೈಮರಿ ಓದ್ಕೊಳಕ್ಕೆ ಬರೋದಿಲ್ಲ. ಇವರು ಮೋಸ್ಟ್ ಪ್ರೈಮರಿ ಸಂಧ್ಯಾವಂದನೆ. ಅದನ್ನು ಸರಿಯಾಗಿ ಹೇಳ್ಕೊಡೋದಿಲ್ಲ. ಆದ್ದರಿಂದ ಒಂದು ಮಾತಿದೆ, ಸಂಧ್ಯಾವಂದನೆ 1000 ಪಾಠ ಅಂಥೇಳಿ. ಒಬ್ಬರು ಒಂದು ಟೈಪ್ ಮಾಡ್ತಿರ್ತಾರೆ. ಯಾಕೆ ಅವ್ರದ್ದೇ ಸ್ಟೈಲ್ ಅಷ್ಟೇ, ಹೇಳಿದ ವ್ಯವಸ್ಥೆ ಇಲ್ಲ. ಅರ್ಥ ಆಯ್ತು? ವ್ಯವಸ್ಥೆ ಇದ್ದಾಗ ಏನಾಗುತ್ತೆ ಮಾಡಿದರೆ ಅದೇ ರೀತಿ ಇರುತ್ತೆ. ಅರ್ಥ ಆಯ್ತಾ? ಸಾಧನೆ ನೀವು ಮಾಡಿಸಿಬೇಕಾದ್ರೆ ಇಬ್ಬರು ಪುರೋಹಿತರು ಒಂದು ದಿವಸ ಮಾಡಿದ್ರು ಇವ್ರಿಗೆ ನೋಡೇ ಇಲ್ಲ. ಅವ್ರದ್ದೇ ಮೆಥಡ್. ನಾಳೆ ಹೇಳ್ಬಿಟ್ಟು ನೆಕ್ಸ್ಟ್ ಟೈಮ್ ಬರ್ರಿ ಎದ್ದೋಗ್ತೀವಿ ಅಂತಾರೆ ಕೆಲವರು. ನಾಳೆ ನೆಕ್ಸ್ಟ್ ಟೈಮ್ ಬರೋದಿಲ್ಲ ಅಂತಾರೆ. ಅದು ತಪ್ಪನ್ನು ಸಮರ್ಥನೆ ಮಾಡ್ಕೊತಾರೆ. ಗೊತ್ತಾಯ್ತು? ಕೆಲವರಂತೂ ವರ್ಷ ಪೂರ್ತಿ ತಪ್ಪು ಮಾಡಿಸ್ತಾರೆ. ಯಾವಾಗ ಮೃತತಿಥಿಗೆ ಹುಡುಕ್ಬೇಕಾದ್ರೆ ಆ ಕಾಲ ತೊಗೋಬೇಕು. ಯಾವಾಗ ಬೆಳಿಗ್ಗೆ ತಿಥಿ ತೊಗೊಂಡ್ಬಿಡ್ತಾರೆ, ಒಂದು ದಿವಸ ವೇರಿ ಆಗಿಬಿಡುತ್ತೆ. ಆಮೇಲೆ
ಈಗ ಶ್ರಾದ್ದದ ದಿವಸನೇ ಅಲ್ಲ ಆ ರೀತಿ ಮಾಸಿಗೆಗಳು ತಪ್ಪು, ಶ್ರಾದ್ದ ತಪ್ಪು, ವಾರ್ಷಿಕ ಎಲ್ಲ ತಪ್ಪು. ಯಾಕೆ ಅವ್ರಿಗೆ ಈ ವಿಷಯ ಗೊತ್ತಿಲ್ಲ, ಗೊತ್ತಾಯ್ತಾ? ಯಾರೋ ಹೇಳ್ದೆ ಕೇಳಿದೆ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ಎಲ್ಲೂ ಚೆಕ್ ಮಾಡೋಂಗಿಲ್ಲ. ಚೆಕ್ ಮಾಡಿ ಯಾವ ಮಠ ನಿಂದು, ನಮ್ಮ ಮಠದ ಕೆಳಗೆ ನಿನಗೇನು ರೈಟ್ ಇದೆ ಅಂತ ಹೇಳಿದ್ರು. ನಮ್ಮ ಮಠದಾಗ ನಾವು ಕೇಳಬಾರ್ದು, ಯಾಕಂದರೆ ಅವರು ನಮ್ಮ ಬಿಟ್ಟು ಹೋಗ್ಬಿಟ್ಟು ಬೇರೆ ಮಠಕ್ಕೆ ಹೋಗ್ಬಿಟ್ರೆ ಕಷ್ಟ. ಆಮೇಲೆ ಈ ಮಧ್ಯೆ ವರ್ಷ ಏನು ಸಾಧನೆ ಮಾಡ್ತಾರೆ. ಹೌದು ಹೌದೌದು ಕೊಡ್ಬೇಕು. ಇದು ಸರಿಯಾಗಿ ಮಾಡೋದಿಲ್ಲ ಆಗಿದ್ರೆ ನೋಡಿ, ಎಲ್ಲ ಆಪತ್ಕಾಲ ಬಂದು ಕಟ್ ಸ್ಟಾರ್ಟ್ ಮಾಡಿ ಹಾಕ್ಬಿಟ್ಟಿದ್ದಾರೆ ಅಷ್ಟೇ ಹೊರತು ಅಲ್ಲ. ಅವು ಕೊಡಲೇಬೇಕು, ಪ್ರತಿಯೊಂದಕ್ಕೂ ಸಮಿತಿ ಇರಬೇಕು. ಅಷ್ಟು ಸಮಿತಿ ಬೇಕು, ಸುಮ್ಮನೆ ಹಾಕಿ ಸಮಿತಿ ತುಪ್ಪ ಅಂತ ಇರಲೇಬೇಕು. ಎಲ್ಲ ಮುಟ್ಸಿ ಹಾಕ್ಬಿಟ್ರೆ ಬರೋದಿಲ್ಲ, ಅಷ್ಟಕ್ಕೂ ಬೇಕು. ಅದು ಆಯ್ತು ಇಷ್ಟಿಷ್ಟು ಇರಬೇಕು. ಅದು ನೆಲ್ಲಿಕಾಯಿ ಗಾತ್ರ ಇರಬೇಕು. ಇಡೀ ಎಲ್ಲ ಮಾಡೋ ನೆಲ್ಲಿಕಾಯಿ ಗಾತ್ರ ಸಾಗೋದಿಲ್ಲ. ಅದೇ ಆಗಿ ಸನ್ನಿಧಾನ ಆಗಿ ಫುಲ್ಲು ಸನ್ನಿಧಾನ ಬರುತ್ತೆ, ಗೊತ್ತಾಯ್ತಾ? ಇಲ್ಲ ಹೇಗೆ ಸನ್ನಿಧಾನ ಬರುತ್ತೆ ಏನ? ಹೌದು, ಪ್ರತಿಯೊಂದು ಕೊಡ್ಬೇಕಾದ್ರೂ ಅದು ವಿಧಿ ಬೇರೆ. ಸಮಿತಿನ ಹೋಮ ಬೇರೆ, ಚರು ಹೋಮ ಬೇರೆ, ಎಲ್ಲ ತಕ್ಕಂತೆ ಪ್ರಪೋರ್ಷನ್ ಪ್ರಕಾರನೇ ಕೊಡಬೇಕು. ಅದನ್ನೇ ಕೊಡಬೇಕು. ಅದ್ರ ಕೈ ಹೀಗಿರ್ಬೇಕು ಯಾವಾಗಲೂ ಕೂಡ. ಈಗ ಇಟ್ಕೊಂಡೇ ಕೊಡಬೇಕು, ಒಳಗೆ ಬರೋದಿಲ್ಲ. ಎಲ್ಲೋ ನೋಡ್ತಾ ಕೊಡೋದು ಅವೆಲ್ಲ ಹೇಳಿದ್ನಲ್ಲ. ಅದು ಬಂದು ನಮ್ಮ ಏನು ದೇವ್ರು ಏನು ಎಷ್ಟು ಮಾಡ್ತೇನೆ ಎಲ್ಲ ಸುಳ್ಳು ಮಾಡಿರೋದು. ಲೆಟರ್ಸ್ ಎಷ್ಟು ಬರೆದು ಎಲ್ಲ ಲೆಟರ್ ಬಾಕ್ಸಲ್ಲಿ ಬಿದ್ದಿವೆ. ಅದು ಹೇಗೆ ಉತ್ತರ ಕೊಡ್ತಾರೆ ಪಾಪ ಅವರು? ಅಂದರೆ ಇದನ್ನು ಸೀರಿಯಸ್ ಆಗಿ ತೊಗೋಬೇಕು. ಸೀರಿಯಸ್ ಆಗಿ ತೊಗೊಳೋದೇನೆ ಎಲ್ಲದೂ ತಾತ್ಪೂರ್ತಿಗೆ ಇದ್ದಾಗ ಏನೂ ಇಲ್ಲ ಅಂದ್ಬಿಡು. ಪ್ರತಿನಿಧಿ ನಾಳೆ ಉಪಕಾರ ಬರುತ್ತೆ, 10 ಸ್ನಾನ ಮಾಡಬೇಕು, ಕೂತಲ್ಲೇ ಸ್ನಾನ ಮುಗಿಸ್ಬೇಕು. ಯಾಕಂದರೆ ಅದು ಜನ ಬರೋದಲ್ಲ, ಬರೋ ದಿವಸ ಅಂತ ಅವರಿಗೆ ಗಾಬರಿ ಆಗ್ಬಿಡೋದು. ನದಿಗೆ ಹೋಗ್ಬೇಕು, ಆ್ಯಕ್ಚುಲಿ ನದಿಯಲ್ಲೇ ಸ್ನಾನ ಮಾಡಬೇಕು. ಮೃತ್ತಿಕಾ ಸ್ನಾನ, ಹೋಮ, ಎಷ್ಟು ಸ್ನಾನಗಳಿವೆ. ಅಂದರೆ ಆ ರೀತಿ ಮಾಡೋ ಪದ್ಧತಿ ಹೋಗಿ ಕೊನೆಗೆ ಅದು ಏನಾಯ್ತು, ಅದೇ ಮುಖ್ಯ. ಅದು ಕೂಡ ಇರೋಲ್ಲ ಸ್ಥಿತಿ ಬಂದದ್ದು. ಅದು ಬಂದು ಇದಿರಬೇಕು ಅದಕ್ಕೆ ತಕ್ಕಂತೆ. ಅಜ್ಞಾತ್ಯನಂತಹ ಖಲು ತತ್ವ ಕೋವಿದೈಹಿ. ಇದು ನಿಜವಾದ ಭೋಜನ ಅಂದರೆ ಅವಾಗ ದೇವರ ನೈವೇದ್ಯ ಆದಾಗ ಲೆಕ್ಕ. ಅದಕ್ಕೆ ನವೈ ತಥಾ ಚೇತನಯ ಬಹಿಷ್ಕೃತೆ ಹುತಾಶನೆ ಪಾರಮಹಂಸ್ಯವರ್ಯಗು ಯದ್ಬ್ರಹ್ಮ ನಿತ್ಯಂ ವಿರಜಂ ಸನಾತನಂ ಶ್ರದ್ಧಾ ತಪೋ ಮಂಗಲ ಮೌನ ಸಂಯಮೈ ಸಮಾಧಿನಾ ಬಿಭ್ರತಿಹಾರ್ಥ ಸಿದ್ಧಯೇ ಯತ್ರೇದಮಾದರ್ಶ್ಯ ಇವಾವಭಾಸತೆ. ಯದ್ಬ್ರಹ್ಮ ನಿತ್ಯಂ ವಿರಜಂ ಸನಾತನಂ. ಪರಮಾತ್ಮ ಸನಾತನ, ಅನಾದಿ, ನಿತ್ಯ. ವಿರಜ, ರಜ ದೋಷರಹಿತ, ನಿತ್ಯ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಅಂತ ಪರಮಾತ್ಮ. ಶ್ರದ್ಧಾ ತಪೋ ಮಂಗಲ ಮೌನ ಸಂಯಮಹಿ. ಇಷ್ಟೆಲ್ಲರೂ ಮಾಡಬೇಕಾದ್ರೆ ಶ್ರದ್ಧೆ ಇರಬೇಕು, ತಪಸ್ಸಿರಬೇಕು, ಮಂಗಲ ಇರಬೇಕು, ಮೌನವಾಗಿರಬೇಕು, ಸಂಯಮ ಇರಬೇಕು. ಅಷ್ಟು ಒಂದೇ ಇರೋದಿಲ್ಲ. ಅದರಿಂದ ಇಷ್ಟಿದೆ. ಹೇಳೋ ಏನಾದ್ರು ಮಾಡ್ತೀವಿ. ಎಲ್ಲ ಕಾಫಿ ಕುಡ್ಕೊಂಡು ಮಾಡ್ತಾರೋ ಇದ್ದಾರೆ ಗೊತ್ತಾ ನಿಮಗೆ? ಪುರೋಹಿತ ಅವನೇ ಕಾಫಿ ಕುಡಿತಿರ್ತಾನೆ, ಮಂತ್ರ ಹೇಳ್ತಿರ್ಬೇಕು. ಅವರು ಸೇರ್ಬೇಕು, ಕಾಮೆಂಟ್ರಿ ಕೇಳ್ತಾ ಕೂತಿರ್ತಾರೆ. ಬಂದವರು ಎಲ್ಲ ನೋಡ್ಬೇಕು, ಟಿವಿ ನೋಡ್ತಾ ಕೂತಿರ್ತಾರೆ, ದೇವತೆಗಳು ಕಾಯ್ತಾ ಕೂತಿರ್ತಾರೆ ಅಷ್ಟೇ. ಅಂದರೆ ಆ ಸೀರಿಯಸ್ನೆಸ್ ಬೇಕಲ್ಲಿ. ಹೋದ ಕಾಲಕ್ಕೆ ಅಸೆಂಬ್ಲಿ ಹುಡುಗರಿಗೆ ಎಂಟ್ರಿ ಇಲ್ಲ, ಅವರೇ ಆಗಬೇಕು. ಪಾರ್ಲಿಮೆಂಟ್ ಅದಕ್ಕೊಂದು ನಯಮ ಇದೆ. ಯಾರು ಸಿಕ್ಕ ಹೋಗಿ ಬರ್ಲಿಕ್ಕೆ ಬಿಡೋದಿಲ್ಲ ಅದನ್ನೆಲ್ಲ. ಪ್ರತಿ ಕ್ಯಾಬಿನೆಟ್ ಮೀಟಿಂಗ್ ಹುಡುಗರಿಗೆ ಎಂಟ್ರಿ ಇಲ್ಲ, ಆ ಥರ ಇರಬೇಕು. ಅವಾಗ ವ್ಯವಸ್ಥೆ ಇರೋದು. ಮೌನ ಇರಬೇಕು, ಸಂಯಮ ಇರಬೇಕು. ಸಂಯಮ ಅಂತ ಏನು? ನಿಯಂತ್ರಣ ಅಂತ. ನಿಯಂತ್ರಣ ಇರಬೇಕು. ಆ ಕಡೆ ಈ ಕಡೆ ನೋಡದೆ ಇರೋದು, ಯಾರೋ ಕರೆದ ಆ ಕಡೆ ತಿರುಗಿ ಮಾತಾಡೋದು. ಯಾರೋ ಮಾತಾಡಬಾರ್ದು. ಯಾರೋ ಮಾತಾಡಿಸಿದ್ರು ಮಾತಾಡಬಾರ್ದು ಅವರು. ಅಲ್ಲ, ಮೌನ ಅಲ್ಲ. ಮೌನ ಸಂಯಮ ಇದೆ, ಅದಕ್ಕೆ ಮೌನ ಮಾಡಿದ. ಸಂಯಮ ಇಲ್ಲ ಹೋದರೆ ಅದೇ ತಾನೇ ಇರೋದೀಗ. ಬರೆಯೋದು ಹೀಗೆ ಬಂದರೆ ಬರೆದಾಗಲ್ಲ. ವಿಷಯ ಗೊತ್ತಿರ್ತಾನೆ ಬರೀಬೇಕು. ಸಂಯಮ ಯಾತಕ್ಕೆ ಇರಬೇಕು? ನಾನು ಇದ್ದೇನೆ, ಈಗ ಮಾಡಿಕೊಡ್ದು, ಗೊತ್ತಾಯ್ತಾ? ಮೌನ ಅಂದರೆ ಏನರ್ಥ? ಮನನ. ಅದೇನು ಮಾಡ್ತಾ ಇದ್ದಾರೆ ಎಲ್ಲ ಗಮನಿಸ್ತಾ. ಅವನೇನೋ ಮಾಡ್ತೀವಿ, ಎಲ್ಲೋ ನೋಡ್ತಿರ್ತಾನೆ ಅವನು. ಹಾಗಲ್ಲ, ಅದೇನೋ ಡೌಟ್ ಬಂದರೆ ಕೇಳಬೇಕು. ಅವ್ರು ಹೇಳಬೇಕು, ಇದು ಯಾವುದಕ್ಕೆ ಅಂತ ಕೇಳಬೇಕು. ಇದೆಲ್ಲ ಅದು ಸಿಸ್ಟಮೆಟಿಕಾಗಿ ನಡೆಯುತ್ತೆ. ಎಲ್ಲ ಸಂಯಮ ಶಬ್ದಕ್ಕೆ ಇಂದ್ರಿಯ ನಿಗ್ರಹ. ಯಾವ ಇಂದ್ರಿಯ ಮಾತಾಡದೇ ಇರೋದು. ಮಂತ್ರ ಹೇಳ್ಬೇಕಾದ್ರೆ ಹೇಳಲೇಬೇಕಾದದ್ದು ಅದೆಲ್ಲ. ಅದೇ ಅದಕ್ಕೆ ಏನಾಗ್ತಿತ್ತು ಅಂದರೆ ಆ ಕ್ವಾಲಿಟಿ ಅವಾಗಲೂ ಮೇಂಟೈನ್ ಆಗಿ ಕೆಲಸ ಆಯಿತು ಅಂದರೆ ಆಯಿತು ಅಂತಲೇ ಅರ್ಥ. ಸರಿಯಾದ ರಿಜಿಸ್ಟ್ರೇಷನ್ ಆದರೆ ಪರ್ಸೆಂಟ್ ಸಿಕ್ಬಿಡುತ್ತಲ್ಲ, ಆ ಥರ. ಗೊತ್ತಾಯ್ತಾ? ಕಾಟಾಚಾರಕ್ಕೆ ಮಾಡಿ ಅವ್ನು ಮಾಡಿದ್ದು ಕೋಟ ಬಂದು ಕೇಳಿದ್ರೆ, ನೋಡಿ ನಮ್ಮ ಮನೆ ಬಿಟ್ಟು ಏನಾಗಿದೆ, ಯಾಕೆ ಬಿಡ್ಬೇಕು ನಮ್ಮ ಮನೆ ಅಂತ ಕೇಳ್ತಾರೆ. ಇಲ್ಲೇ ಇಲ್ಲ, ಡಾಕ್ಯುಮೆಂಟೇ ಇಲ್ಲ. ಆ ಥರ ಆಗಬಾರ್ದು. ಅದಕ್ಕೆಲ್ಲ ಏನೋ ಕಾಳಜಿ ಬೇಕು, ವಿದ್ವಾಂಸರನ್ನು ಸಾಕಬೇಕು. ಅದಕ್ಕಾಗಿ ಅವ್ರು ನೋಡಿದ್ರೆ ಬಿಟ್ಟು ತಾನು ತೋರಿಸಿದಾಗ ಮಾಡಿಸ್ತಾನೆ. ಅವ್ನು
ಕಂಟ್ರೋಲ್ ಮಾಡ್ಬೇಕಾದ್ರೆ ನಿಮಗೆ ಯಾವಾಗ ನಿಮಗೆ ರೈಟ್ ಬರುತ್ತೆ, ನಿಮ್ಮ ರೋಲ್ ಒಂದು ಇರಬೇಕಾದ್ರೆ. ನಾನು ದುಡ್ಡು ಕೊಟ್ಟು ಮಾಡಿಸ್ತೀನಿ ಅವ ಮಾಡ್ತಾನೆ, ನೀವು ಕೂಡ 10 ಪೈಸೆಗೆ ನಾನು ಯಾಕೆ ಮಾಡಲಿ ಅಂತ ಹೇಳ್ತಾನೆ. ಎಲ್ಲ ಅರ್ಚಕರು ಲೋಯೆಸ್ಟ್ ಸಂಬಳ ಕೊಟ್ಟರೆ ತಿಳಿದ ಅರ್ಚಕ್ಕೆ ಯಾಕೆ ಬರ್ತಾನೆ ಅಲ್ಲಿಗೆ? ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಏನು ಹೀಗೆ ಮಾಡ್ತೀವಿ, ನೀವು ಕೊಡೋದು ಎಷ್ಟಿಗೆ ಇನ್ನೇನು ಮಾಡ್ತೀರಿ ಅಂತಾರೋ 2 ದಿವಸ ಸುಮ್ಮನೆ ಇರ್ತಾರೆ, 3 ದಿವಸ ಹಾಗೆ ಇರ್ತಾರೆ. ಹಾಗೆ ಅನ್ಬಾರ್ದು. ಅದಕ್ಕೆ ಸ್ಕೇಲ್ ಇಲ್ಲೋದು ಕೆಲಸ ಲೆಕ್ಚರ್ಗೆ ಒಂದು ಸ್ಕೇಲ್ ಅಂತ, ಇದಕ್ಕೊಂದು ಅರ್ಚಕರಿಗೆ ಸ್ಕೇಲ್ ಇರಬೇಕು. ಹಾಗೆ ಹುಡ್ಕೊಂಡು ಬರ್ತಾರೆ, ಅಪ್ಲೈ ಮಾಡ್ಕೊಂಡು ಹುಡ್ಕೊಂಡು ಬರ್ತಾರೆ. ಹಾಗಿರ್ತೀನಿ ನಾನು. ನೀವು ಹೇಳಕ್ಕೆ ಬರುತ್ತೆ, ಏನು ಕೇಳಿದ್ರೆ ಕೇಳ್ತಾರೆ. ಅದೇ ಇದೆಲ್ಲ ನಮಗೆ ಅರ್ಥ ಆಗ್ಬೇಕಾದ್ರೆ ಈ ಮಹತ್ ಸೇವೆಗೆ ಅರ್ಥ ಬರ್ತದೆ, ಅರ್ಥ ಬರೋದಿಲ್ಲ. ಯದ್ಬ್ರಹ್ಮ ನಿತ್ಯಂ ವಿರಜಂ ಸನಾತನಂ ಶ್ರದ್ಧಾ ತಪೋ ಮಂಗಲಮೌನ ಸಂಯಮೈ ಸಮಾಧಿನ ಬಿಭ್ರತಾರ್ಥನಿಶ್ಚಯೇ ಇಹಾರ್ಥ ಸಿದ್ಧಯೇ ಯತ್ರೇದಮಾದರ್ಶ ಇವಾವಭಾತಿ ಮಾಡಿದರೆ ಪರಮಾತ್ಮ ಕನ್ನಡಿಯಲ್ಲಿ ಕಂಡಾಗ ಕಾಣಿಸ್ತಾನೆ ಅಂತ ಹೇಳ್ತಾನೆ. ಅಷ್ಟು ಕ್ಲಿಯರಾಗಿ ಕಾಣ್ತಾನೆ. ಮನಸ್ಸು ಇದೆಲ್ಲ ಇದ್ದರೆ ಎಲ್ಲ ಕೆಲಸ ನಡೀತಾ ಇರುತ್ತೆ. ಹಾಗೆ ಹೋಗ್ತೀವಪ್ಪ, ಸುಮ್ಮನೆ ಅಗ್ನಿ ಏನೋ ಅಗ್ನಿ ಇಲ್ಲೇ ಇಲ್ಲ. ಅಗ್ನಿ ಊದಿದ್ರೆ ಅವಾಗ ಬರೋಕ್ಕೆ ಶುರುವಾಗ, ಬರೀ ಊದಿದ್ರೆ ಬರುತ್ತಾ ಅಲ್ಲಿ? ಅಗ್ನಿ ಇರಬೇಕು, ಊಟ ದೊಡ್ಡ ಪ್ರಜ್ವಲಿಸಲಿಕ್ಕೆ ಶುರುವಾಗ, ಅವಾಗ ಪೂರ್ಣ ಉರಿತಿರ್ಬೇಕು. ಬೂದಿಯಲ್ಲಿ ಹೋಗೋದೇ ಇರುತ್ತೆ ಕೆಲವು ಸಲ, ಆರೋ ಬಿಟ್ಟಿರುತ್ತೆ, ಸುಮ್ಮನೆ ಹಾಕ್ತಿರ್ತಾರೆ. ಹಾಕಿ ಹುತ್ತಾಗಬೇಕು, ಹುತ್ತಾಗದವ್ರಿಗೆ ಬಿಟ್ಟಿಲ್ಲ ಅಂತ ಅರ್ಥ. ವೈಷ್ಣವ ಮಾಡಿದ್ರೆ ಹುತ್ತಾಗಬೇಕು, ಹೋಮ ಮಾಡಿದ್ದೆಲ್ಲ ಹುತ್ತಾಗಲೇಬೇಕು, ಚೆನ್ನಾಗಿ ಹುತ್ತಾಗಬೇಕು. ಇದ್ರ ಮುಟ್ಟೇ ಇಲ್ಲ ಅವರಿಗೆ. ಯಾವುದು ಭಸ್ಮ ಆಗಬೇಕಾದ್ರೆ ಬೇಗ ಭಸ್ಮ ಆಗುತ್ತೆ. ಭಸ್ಮ ಆಗಬೇಕಾದ್ರೆಲ್ಲ ಪ್ರೊಸೀಜರ್ ಆಗಿರಲೇಬೇಕಲ್ಲ. ಹುತ ಅಂದ್ರೇನು? ಹುತ ಆಯ್ತು. ಈಗ ಬಡಿಸಿದೆ ಅಂದರೆ ತಿನ್ಬೇಕಾಗಿಲ್ವ? ಎಲ್ಲ ಹಾಗೆ ಇದ್ರೆ ತಿಂದರೆ ಊಟ ಆಯ್ತು ಅಂತ ಹೇಳ್ತಾರೆ, ಬಡಿಸಿದ್ರೆ ಊಟ ಆಯ್ತು ಅಂತಾರ? ಅದು ಹುತ ಆಗಬೇಕು, ಪೂರ್ತಿ ಸುಟ್ಟು ಭಸ್ಮ ಆಗಬೇಕು. ಆಗ ಭಸ್ಮಧಾರಣೆ, ಅದು ಭಸ್ಮಧಾರಣೆ. ಇಲ್ಲಿ ಭಸ್ಮ ಇಲ್ಲಿರ್ತದೆ, ಹೋಗಿ ಅಲ್ಲಿ ಮಾಡಿರ್ತಾನೆ, ಅದು ರಕ್ಷೆ ಹೇಗಾಗತ್ತದು? ಅದಿಲ್ಲ. ಅಂದರೆ ಅದಕ್ಕೊಂದು ಪೂರ್ತಿ ಫುಲ್ ಕಂಟ್ರೋಲ್. ತಪ್ಪಿಸ ಅಂದರೆ ಅಪರಾಧ. ಅದು ಸಬ್ ರಿಜಿಸ್ಟರ್ ತಪ್ಪ ರಿಜಿಸ್ಟರ್ ಮಾಡಿದರೆ ಸಸ್ಪೆಂಡ್ ಆಗ್ತಾರೆ. ಅಷ್ಟು ಜವಾಬ್ದಾರಿ ಇದೆ. ಆ ರೀತಿ ಮಾಡಿಸ್ಬೇಕು. ಅದನ್ನು ಸರಿ ಮಾಡಬೇಕಾದ್ರೆ ಒಂದು ಮಾತು ಹೇಳ್ತಾರಲ್ಲ, ಇವತ್ತು ಎಷ್ಟು ಜನ ನಮ್ಮ ಪ್ರಕೃತಿ ಕೆಟ್ಟೋಗ್ಬಿಟ್ಟಿದೆ ಅಂದರೆ, ಇವತ್ತಿಂದ ಶುರು ಮಾಡಿದರೆ ನಾವು 100 ವರ್ಷ ಬೇಕಂತ ಸರಿ ಹೋಗ್ಬೇಕಾದ್ರೆ. ಅದು ಒಂದು ಸ್ಟೇಜ್ 100 ವರ್ಷ. ಅದೇ ರೀತಿ ಇಲ್ಲೂ ಆಗಿರೋದು ಹಾಗೇನೆ. ಎಲ್ಲ ಸ್ಟೇಜಿಂದ ಚೇಂಜ್ ಮಾಡಬೇಕು. ಎಲ್ಲ ಸಂಧ್ಯಾವನ್ನೇ ಕಲಿಸ್ಬೇಕು, ಅಲ್ಲಿ ಸ್ಥಿತಿ ಬರ್ತದೆ. ಎಲ್ಲ ತಪ್ಪು 1 ನಿಮಿಷಕ್ಕೆ ಎದ್ದು ನೋಡಿದೆ, ಕೂತು ಎದ್ದು ಆ ಸಂಧ್ಯಾವನ್ನೇ ಆಗೋಯ್ತು ಅವ್ರದ್ದಾಗಲೇ. ಅದಕ್ಕೆ ಅರ್ಥನೇ ಇಲ್ಲದೆ ಮಾಡ್ತಾರೆ. ನಾನು ಕೇಳಿದ್ರೆ ನಾನು ಹೇಳ್ಕೊಟ್ಟಿದ್ದು ಇಷ್ಟೊಂದು ಬಿಡ್ತಾನೆ, ಮುಗಿದೋಯ್ತು. ನಾನು ಹೇಳ್ಕೊಟ್ಟಿದ್ದು ಅಷ್ಟೇ. ಪುಸ್ತಕಕ್ಕೂ ಅವ್ರಿಗೂ ಸಂಬಂಧನೇ ಟ್ಯಾಲಿ ಆಗೋದಿಲ್ಲ. ಎಷ್ಟು ಮಾಡಿರ್ಬೇಕು ಅವರು ಫಸ್ಟು. ಅದಕ್ಕೆ ಮಠಗಳಲ್ಲೆಲ್ಲ ಒಬ್ಬರೇ ಇರಲಿ ಇಬ್ಬರೇ ಇರಲಿ ಇಷ್ಟು ಅಡಿಗೆ ಆಗಲೇಬೇಕು. ಅದು ನಿಯಮ, ಅಷ್ಟು ಅಡಿಗೆ ಆಗಲೇಬೇಕು. ಅದು ಮುಂದೆ ವಿನಿಯೋಗ ಮಾಡಿ. ಇವತ್ತು ವಿನಿಯೋಗ ಮಾಡೋದು ಸುಲಭ ಅಲ್ಲ, ಭಾರಿ ಕಷ್ಟ. ಸಮಾಧಿನ ಬಿಭ್ರತಿಹಾರ್ಥ ಸಿದ್ಧಯೇ ಯತ್ರೇದಮಾದರ್ಶ್ಯ ಇವಾವಭಾಸತೆ. ಸಮಾಧಿ ಅಂದರೆ ಏಕಾಗ್ರತೆ ಇರಬೇಕು, ಎಲ್ಲ ಸೇರಬೇಕು. ಯಶ್ಯಾಮೃತಾವಲ ಯಶಶ್ರವಣಾಮಗಾಹ ಸದ್ಯ ಪುನಾತಿ ಜಗದಾಶು ಆಶ್ವಪಜಂ ವಿಕುಂಠ ಸೋಹಂ ಭವದ್ಭ್ಯ ಉಪಲಬ್ಧ ಸುದೀರ್ಥಕೀರ್ತಿ ಚಿಂತ್ಯಾಂ ಸ್ವಭಾವ ಪ್ರತಿಕೂಲವೃತ್ತಿಂ. ಸನಕಾದಿಗಳಿಗೆ ಪರಮಾತ್ಮ ಹೇಳೋ ಮಾತಿದು. ಯಸ್ಯ ಅಮೃತಾಮಲ ಯಶಃ ಶ್ರವಣಾವಗಾಹ ಸದ್ಯ ಪುನಾತಿ ಜಗತ್ ಆಶ್ವಪಚಂ ವಿಕುಂಠ ಸೋಹಂ ಭವದ್ಭ್ಯ ಉಪಲಬ್ಧ ಸುತೀರ್ಥಕೀರ್ತಿ ಚಿಂದ್ಯಾಂ ಸ್ವಬಾಹುಮಪಿ ವಹ ಪ್ರತಿಕೂಲ ವೃತ್ತಿ. ಸನಕಾದಿಗಳು ಶಾಪ ಕೊಟ್ಟರು, ಪರಮಾತ್ಮ ದರ್ಶನ ಕೊಟ್ಟ ಇವರಿಗೆ. ಆಗ ಅವ್ರು ಕೇಳಿಕೊಂಡ್ರು, ಸ್ವಾಮಿ ನಾನು ಶಾಪ ಕೊಡಬಾರ್ದಾಗಿತ್ತು, ನಾವು ಅವರು ತಪ್ಪಾಂಡಿರ್ಬೋದು, ಬಟ್ ನಿನ್ನ ಸೇವಕರು, ಆದ್ದರಿಂದ ನಿನಗೆ ನಾವು ಇದು ಮಾಡಿದಾಗುತ್ತೆ, ದಯವಿಟ್ಟು ಕ್ಷಮಿಸಬೇಕು ಅಂತ ಕೇಳ್ತಾರೆ. ಹಾಗೆ ಯೋಚನೆ ಮಾಡಬೇಡಿ, ನೀವು ಮಾಡಿದ್ದು ಸರಿಯಾಗಿದೆ. ನೀವು ಅಪಾಯಿಂಟೆಡ್. ನೀವು ಇವತ್ತು ಕಂಡಕ್ಟ್ರಿಗೆ ಅವಮಾನವಾದರೆ ಸರ್ಕಾರ ಆ್ಯಕ್ಷನ್ ತೊಗೊಳೋದು. ಪೊಲೀಸ್ ಕಾನ್ಸ್ಟೇಬಲ್ ಹೊಡೆದ್ರೆ ಸರ್ಕಾರ ಹಿಂದಿದೆ ಅವರಿಗೆ. ನಾನು ನಿಮ್ಮಿಂದಿದ್ದೇನೆ ಆಯಿತಾ, ನಾನೇ ಮಾಡಿದ ವ್ಯವಸ್ಥೆ ಇದು. ಆದ್ದರಿಂದ ವಾಕ್ಯ ನೋಡಿ ಹೇಗಿದೆ. ಯಶ್ಯಾಮ ಅಮೃತ ಯಶಃ ಶ್ರವಣಾಮಗಾಹ. ಯಾರ ಬಾಯಿಂದ ಬರ್ತಕ್ಕಂಥ ಒಂದು ಮಾತು ಗೊತ್ತಾಯ್ತಾ, ಶ್ರವಣದಲ್ಲಿ ಮಾಡಿಸಿದ್ರೆ ಮುಡಿಸಿಬಿಡ್ತಾರೆ, ದೇವರ ಕಥೆ ಹೇಳ್ತಾರೆ. ಜಗದ್ ಆಶ್ವಪಚಂ ವಿಕುಂಠ ಪುನಾತಿ. ಬ್ರಹ್ಮದೇವರವರೆಗೂ ಕೂಡ ಪ್ರತಿಯೊಬ್ಬ ಎಂಥ ದುಷ್ಟನೇ ಆಗಿರಲಿ, ಭಗವಂತನ ಕಥೆ ಬರಬೇಕಾದವ್ರ ಬಾಯಲ್ಲಿ ಬಂದರೆ ಅವನೊಂಥರ ಭಾರಿ ಖುಷಿ ಪಡ್ತಾನೆ, ತಿರುಗ ಎಂಜಾಯ್ ಮಾಡ್ತಾನೆ. ಸಂಬಂಧಪಟ್ಟ ವ್ಯಕ್ತಿ ಆಗಬೇಕು.
ಅಷ್ಟರ ಮಟ್ಟಿಗೆ ಆ ಶಪಥನಾಗಿದ್ದರೂ ಸರಿಯೇ ಅವನು ಕೇಳಿದರೆ ಶುದ್ಧನಾಗಬೇಕು ಅವ್ರು ಮಾತಾಡಿದ ಮೇಲೆ. ಅದು ಅಂಥ ಬ್ರಾಹ್ಮಣರು ನೀವು, ನಿಮಗೆ ಅವಮಾನ ಸಹಿಸ್ತೀರ ಅಂತ ಹೇಳ್ತಾರೆ. ನಿಮಗೆ ಅವಮಾನ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೇನು ಮಾಡ್ತೇನೆ ನಾನೀಗ, ಸೋಹಂ ಭವದ್ಭ್ಯ ಉಪಲಬ್ಧ ಸುತೀರ್ಥ ಕೀರ್ತಿ, ನಿಮ್ಮಿಂದ ನನಗೆ ಭಾಳಷ್ಟು ಕೀರ್ತಿ ಬಂದಿದೆ ಪರಮಾತ್ಮ ಹೇಳ್ತಾರೆ. ಅವ್ರು ಹೇಳೋದು ಯಾರಿಗೆ? ದೇವ್ರ ವಿಷಯ ಹೇಳಿ 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 ದೇವರಿಗೆ ಕೀರ್ತಿ ಕೊಡೋದು ಯಾರು ಇವರು? ಆದ್ದರಿಂದನೇ ಅದು ದೇವರಿಗೆ ಕೀರ್ತಿ, ಅದು ಇವ್ರ ಕರ್ತವ್ಯ ಅಷ್ಟೇ, ಅದು ಬೇರೆ ಮಾತು. ಆದರೆ ಅದಕ್ಕೋಸ್ಕರ ದೇವರು ಏನಂತಾನೆ ಅದನ್ನು ಹೀಗೆ ರಿಸೀವ್ ಮಾಡಬೇಕು ಅಂತ ಹೇಳ್ತಾರೆ. ಯಾವಾಗಲೂ ಕೂಡ ತಮಗೆ ಏನೋ ಮಾಡಿದವರಿಗೆ ಅವ್ರನ್ನ ಈ ರೀತಿ ಗೌರವಿಸ್ಬೇಕು ಅಂತ ಅರ್ಥ. ನಿಮಗೆ ಆ್ಯಕ್ಚುಲಿ ಬೇಕಾಗಿರುತ್ತೆ ಮಾಡಿಸ್ಕೊಂಡಿರ್ತೇವೆ, ಟಾಟಾ ಮಾಡಿಬಿಡ್ತೀವಿ ಆಮೇಲೆ. ಆದರೆ ದೇವ್ರು ಏನೂ ಬೇಕಿಲ್ಲ, ನಿಮ್ಮ ಕೈ ನಾನು ಬಿಡೋದಿಲ್ಲ ಅಂತ ಹೇಳ್ತಾನೆ. ಆಯಿತಾ, ನಿಮ್ಮ ಕೈ ನಾನು ಬಿಡೋದಿಲ್ಲ, ನಿಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊತೀನಿ ನಾನು ಅಂದರೆ, ಚಿಂದ್ಯಾಂ ಸ್ವಬಾಹುಮಪಿ ವಹ ಪ್ರತಿಕೂಲ ವೃತ್ತಿಂ. ಅವ್ರು ನನ್ನ ಆಡುಗಳು, ದ್ವಾರಪಾಲಕರು, ಅವರು ತಪ್ಪು ಮಾಡಿದ್ದಾರೆ, ಶಿಕ್ಷೆ ಕೊಟ್ಟಿದ್ದೀರಿ, ಸರಿ ಹೋಯಿತು. ಆದರೆ ಅವ್ರ ತಪ್ಪಲ್ಲ, ನನ್ನ ಕೈ ತಪ್ಪು ಮಾಡಿದ್ರು ಕೈ ಕತ್ತರಿಸ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾರೆ ಪರಮಾತ್ಮ. ಅಲ್ಲಿ ನೋಡಿ, ಚಿಂದ್ಯಾಂ ಸ್ವಬಾಹುಮಪಿ ವಹ ಪ್ರತಿಕೂಲ ವೃತ್ತಿ. ನಿಮಗೆ ಪ್ರತಿಕೂಲವಾಗಿ ನಡ್ಕೊಂಡ್ರೆ ನನ್ನ ಕೈನೂ ಕತ್ತರಿಸ್ಕೊಂಡ್ಬಿಡ್ತೇನೆ. ಇದು ಬೇರೆಡ ಮಾತಿದೆ. ಒಂದರ್ಥ ಇದೆ ಇದಕ್ಕೆ. ಇನ್ನೊಂದು ಅರ್ಥ, ಸ್ವಭಾವ ಅಂದರೆ ಕ್ಷತ್ರಿಯರು ಅಂತ ಅರ್ಥ. ಬ್ರಾಹ್ಮಣರಿಗೆ ವಿರೋಧವಾಗಿ ಕ್ಷತ್ರಿಯರು ನಾನು ಬಿಡೋದಿಲ್ಲ. ನಿಮ್ಮ ಪೊಸಿಷನ್ ಆಗಿದೆ ಈಗ. ಇವ್ರು ಬೊಟ್ಟನ್ನು ಕರೆದಿರ್ತಾರೆ ಷಷ್ಠಿ ಅಂತ ಹೇಳಿಬಿಟ್ಟು, ಇಷ್ಟೇ ಇರ್ಬೋದು ಅವನು. ಆಗ ಭಾರಿ ಒಳ್ಳೆ ಸ್ಟೇಟಸ್ ಆಗ್ತದೆ. ಅವ್ರಿಗೆ ಅವಮಾನ ಆದರೆ ವ್ಯಕ್ತಿಗೆ ಅವಮಾನ ಅಲ್ಲ, ಅದು ಅಲ್ಲಿ ದೇವತೆಗೆ ಅವಮಾನ ಅಲ್ಲ. ಆ ಆ್ಯಂಗಲಲ್ಲಿ ನೋಡಬೇಕು. ಸೋಹಂ ಭವದ್ಭ್ಯ ಉಪಲಬ್ಧ ಸುತೀರ್ಥ ಕೀರ್ತಿ ಚಿಂದ್ಯಾಂ ಸ್ವಬಾಹುಮಪಿ ವಹ ಪ್ರತಿಕೂಲ ವೃತ್ತಿಂ. ಅಲ್ಲಿಗಿರಲಿ. ನಾಳೆ ದಿವಸ ಕಣ್ಮುಂದೆ, ನಾಳೆ ಹಬ್ಬ, ನಾಡಿದ್ದು ಉಪಕರ್ಮ, ಆಮೇಲೆ 3 ದಿವಸ ರಾಯರ ಆರಾಧನೆ. ಪಾಡ್ಯ ಅಲ್ಲ, ರಾಯರ ಆರಾಧನೆ ಅಂತಾರ 3 ದಿವಸ, 2 ಆರಾಧನೆ. ಇನ್ನು 5 ದಿವಸ ಪಾಠ ಇಲ್ಲ. 5 ದಿವಸ ಸುಸ್ತಾಗಿರ್ತೀರ, 6 ದಿವಸರೂ ಪಾಠ ಇಲ್ಲ. 7 ದಿವಸರೂ ಪಾಠ ಇಲ್ಲ, ಆಗಲ್ಲ. ಮುಂದಿನ ಬುಧವಾರ ಪಾಠ. ಹಾಂ, ಉತ್ತರಾರಾಧನೆ. ನಾವೆಲ್ಲ ಹೋಗ್ತೀವಿ ಅಂತೀರಲ್ಲ, ಎಷ್ಟು ಜನ ನಾವು ಇರೋದಿಲ್ಲ, ಅವ್ರಿಗೆ ಹೋಗ್ತೀವಿ ಅಂತ ಹೇಳ್ತಿರಲ್ಲ. ಉಪಕರ್ಮ ಇಲ್ಲ, ಮನೆಯಲ್ಲಿಲ್ಲ.